ಎಸ್. अथा तो ज्वरनिदानं व्याख्यास्यामः इति स्मः भगवानत्रय कमेंट्री. संक्षेपेण हेतुलिंगाभिधायकं सूत्रस्थानम् अनु प्रपच्येन हेतुलिंग अभिधायकं निदानस्थान उच्यते. हेतुलिंगज्ञानपूर्वक ही चिकित्सा साध्वी भवति. ಎಸ್. ಅಂದರೆ ಇನಿಷಿಯಲಿ ಬಿಗಿನಿಂಗ್ ವಿತ್ ದ ಇಂಟ್ರೊಡಕ್ಷನ್. ಓಕೆ, ಸೊ ಫಸ್ಟ್ ದೇ ಆರ್ ಗೋಯಿಂಗ್ ಟು ಗಿವ್ ಹಿಯರ್ ಇಂಟ್ರೊಡಕ್ಷನ್. ಓಕೆ, ಸೊ ವೈ ದಿಸ್ ಇಸ್ ಪರ್ಟಿಕ್ಯುಲರ್ಲಿ ಸೀಕ್ವೆನ್ಸ್ಡ್ ಆಫ್ಟರ್ ಸೂತ್ರಸ್ಥಾನ. ಓಕೆ, ಸೂತ್ರಸ್ಥಾನ ಆಫ್ಟರ್ ಸೂತ್ರಸ್ಥಾನ ದೇ ಆರ್ ಗೋಯಿಂಗ್ ಟು ಪ್ಲೇಸ್ ದ ನಿಧಾನಸ್ಥಾನ. ಓಕೆ, ಸಂಕ್ಷೇಪೇಣ ಹೇತುಲಿಂಗಾಭಿಧಾಯಕಂ ಸೂತ್ರಸ್ಥಾನ. ಓಕೆ, ಸೊ ಬೇಸಿಕಲಿ ಸೂತ್ರಸ್ಥಾನ ಇಂಟೆನ್ಷನ್ ಇಸ್ ಟು ಎಕ್ಸ್ಪ್ಲೇನ್ ಅಬೌಟ್ ದ ಹೇತು ಸೂತ್ರ ಆ್ಯಂಡ್ ಲಿಂಗ ಸೂತ್ರ. ಓಕೆ, ಸೊ ದಿಸ್ ತ್ರಿಸೂತ್ರ ಫ್ರೇಮ್ವರ್ಕ್ ದೇ ಆರ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಹಿಯರ್. ಓಕೆ, ತ್ರಿಸೂತ್ರ ಫ್ರೇಮ್ವರ್ಕ್ ಇನ್ ಸೂತ್ರಸ್ಥಾನ ದೇ ಹ್ಯಾವ್ ಆಲ್ರೆಡಿ ಎಕ್ಸ್ಪ್ಲೇನ್ಡ್ ಅಬೌಟ್ ದ ಹೇತು ಆ್ಯಂಡ್ ಲಿಂಗ. ಓಕೆ, ಸೂತ್ರಸ್ಥಾನಂ ಅನುಪ್ರಪಂಚೇನ. ಅನು ಮೀನ್ಸ್ ಪಶ್ಚಾತ್. ಓಕೆ, ಅನುಪ್ರಪಂಚೇನ. ಸೊ ಆಲ್ರೆಡಿ ಐ ಹ್ಯಾವ್ ಡಿಸ್ಕ್ರೈಬ್ಡ್ ಪ್ರಪಂಚೇನ ಹೇತುಲಿಂಗಾಭಿಧಾಯಕಂ ನಿಧಾನಸ್ಥಾನ ಮುಚ್ಚತೆ. ಸೊ ಅಗೇನ್ ದ ಸೇಮ್ ಪ್ರಕರಣ ಮತ್ತೆ ಸೇಮ್ ಬರುತ್ತೆ. ಓಕೆ, ದ ನಿಧಾನಸ್ಥಾನ ಇಸ್ ಅಬೌಟ್ ದ ಹೇತು ಸೂತ್ರ ಆ್ಯಂಡ್ ದ ಲಿಂಗ ಸೂತ್ರ. ಓಕೆ, ನಿಧಾನಸ್ಥಾನ ಮುಚ್ಚತೆ. ಹೇತುಲಿಂಗ ಜ್ಞಾನಪೂರ್ವಿಕಾ ಹಿ ಚಿಕಿತ್ಸಾ ಸಾಧ್ವಿ ಭವತಿ. ಓಕೆ, ಸೊ ಟೆಕ್ಸ್ಚುಲಿ ಹೀಗೇನೆ ಬರುತ್ತೆ. ಏನಂದರೆ ಎನಿಥಿಂಗ್ ದೇ ವಾಂಟ್ ಟು ಎಕ್ಸ್ಪ್ಲೇನ್ ಫಸ್ಟ್ ದೇ ಆರ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಅಬೌಟ್ ದ ಇಂಟೆನ್ಷನ್. ಓಕೆ, ಈಗ ನಾವು ಫಸ್ಟ್ ಸೂತ್ರಸ್ಥಾನದಲ್ಲಿ ಫಸ್ಟ್ ಚಾಪ್ಟರ್ಲ್ಲಿ ಹೋದ್ರೂ ಸಹ ಅಲ್ಲಿ ನಮಗೆ ಒಂದು ವಾಸ್ಟ್ ಡಿಸ್ಕ್ರಿಪ್ಷನ್ ಬರುತ್ತೆ ಚಕ್ರಪಾಣಿ ಕಮೆಂಟ್ರಲ್ಲಿ ಅನುಬಂಧ ಚತುಷ್ಟಯ. ಸೊ ಪ್ರಯೋಜನ ಏನು. ಓಕೆ, ಸೊ ಯಾವ ಕಾರಣಕ್ಕೋಸ್ಕರ ನಾವು ಇದನ್ನೆಲ್ಲ ಓದಬೇಕು. ಓಕೆ, ಮತ್ತು ಏನೆಲ್ಲ ಡೌಟ್ಸ್ ಬರ್ಬೋದು ನಮಗೆ. ಸೊ ಆ ಥರ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಅಲ್ಲಿ ಬರುತ್ತೆ. ಸೊ ಅದನ್ನೇ ಇಲ್ಲಿ ರಿಫ್ಲೆಕ್ಟ್ ಮಾಡಿದ್ದಾರೆ. ಹೇತುಲಿಂಗ ಜ್ಞಾನಪೂರ್ವಿಕಾ ಹಿ ಚಿಕಿತ್ಸಾ ಸಾಧ್ವಿ ಭವತಿ. ದ ಪ್ರೈಮರಿ ಇಂಟೆನ್ಷನ್ ಆಫ್ ಲರ್ನಿಂಗ್ ಆಯುರ್ವೇದ ಇಸ್ ಟೂ ಪರ್ಪಸಸ್. ಓಕೆ, ಸೊ ಸ್ವಸ್ಥ ಸ್ವಾಸ್ಥ್ಯ ರಕ್ಷಣೆ ಆತುರಸ್ಯ ವಿಕಾರ ಪ್ರಶಮನ. ಓಕೆ, ಸೊ ಹಿಯರ್ ದೇ ಆರ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಚಿಕಿತ್ಸಾ ಸಾಧ್ವಿ ಭವತಿ. ಅಂದರೆ ಈಗ ನಾವು ಮಾಡುವಂಥ ಚಿಕಿತ್ಸೆ ಸರಿಯಾಗಿ ಆಗಬೇಕು ಅಥವಾ ನಾವು ಸರಿಯಾಗಿ ಚಿಕಿತ್ಸೆ ಮಾಡಬೇಕು ಅಂತಂದರೆ ನಮಗೆ ಹೇತುಲಿಂಗದ ಜ್ಞಾನ ಬೇಕು. ಹೇತುಲಿಂಗ ಜ್ಞಾನಪೂರ್ವಿಕಾ ಹಿ ಅಂದರೆ ನಾವು ಚಿಕಿತ್ಸೆ ಮಾಡಲಿಕ್ಕೆ ಹೋಗ್ತೀವಿ ಅಂತಂದರೆ ಅದಕ್ಕಿಂತ ಮುಂಚೆ ನಮಗೆ ಹೇತುವಿನ ಜ್ಞಾನ ಮತ್ತು ಲಿಂಗದ ಜ್ಞಾನ ಚೆನ್ನಾಗಿ ಇರಬೇಕು. ಓಕೆ, ಸೊ ಹಾಗಿದ್ದಾಗ ಮಾತ್ರ ಏನಾಗುತ್ತೆ, ಚಿಕಿತ್ಸೆ ಚೆನ್ನಾಗಿ ಆಗುತ್ತೆ ಅಂತ ಹೇಳ್ತಾರೆ. ಸೊ ದಿಸ್ ಈಸ್ ಅಬೌಟ್ ದ ತ್ರಿಸೂತ್ರ ಫ್ರೇಮ್ವರ್ಕ್. ಅಂದರೆ ವಿಶೇಷವಾಗಿ ನಾವು ಟೆಕ್ಸ್ಟಲ್ಲಿ ನೋಡಿದಾಗ ಇದು ತುಂಬ ರಿಫ್ಲೆಕ್ಟ್ ಆಗುತ್ತೆ, ಹೇತು ಲಿಂಗ ಮತ್ತು ಔಷಧ. ಓಕೆ, ಸೊ ಎಸ್ಪೆಷಲಿ ವೆನ್ ವಿ ಗೋ ಇಂಟು ಅಷ್ಟಾಂಗ ಹೃದಯ. ಓಕೆ, ಅಷ್ಟಾಂಗ ಹೃದಯದಲ್ಲಿ ಹೋದ್ರೂ ನಮಗೆ ಇದೇ ಥರ ಒಂದು ಫ್ರೇಮ್ವರ್ಕ್ ಬರುತ್ತೆ. ಅಂದರೆ ಅಷ್ಟಾಂಗ ಹೃದಯ ಸೂತ್ರಸ್ಥಾನ 30 ಚಾಪ್ಟರ್ಗಳನ್ನ ಹೇಳ್ತಾರೆ. ಓಕೆ, 30 ಚಾಪ್ಟರ್ನ ಹೇಳಿದಾಗ ಅಲ್ಲಿ ನಮಗೆ ಏನು ಟೆಕ್ಸ್ಟಲ್ಲಿ ಸ್ಪೆಸಿಫಿಕ್ಕಾಗಿ ಈ ಚಾಪ್ಟರ್ಸ್ ಇದ್ದು ಹೀಗೆ ಹೆಂಗೆ ಅಂತ ಹೇಳಲ್ಲ. ಬಟ್ ಇನ್ಸ್ಟೆಡ್ ಕಮೆಂಟೇಟರ್ಸೇ ಹೇಳ್ತಾರೆ. ಓಕೆ, ಹೇಮಾದ್ರಿ ಹೇಳ್ತಾರೆ ಏನಂದರೆ ಫಸ್ಟ್ ಇನಿಷಿಯಲಿ 10 ಚಾಪ್ಟರ್ಸ್ ಏನಿದೆ, ಸೊ ಆ 10 ಚಾಪ್ಟರ್ಸು ನಮಗೆ ಹೇತು ಸೂತ್ರ. ಓಕೆ, ಸೊ ಹೇತು ಸೂತ್ರ ರೂಪದಲ್ಲಿ ಬರುತ್ತೆ. ಮತ್ತು ನೆಕ್ಸ್ಟ್ 2 ಚಾಪ್ಟರ್ಸು ಓಕೆ ದೋಷಾದಿ ವಿಜ್ಞಾನೀಯ ಆ್ಯಂಡ್ ದೋಷಭೇದೀಯ. ಸೊ ಇವೆರಡು ಚಾಪ್ಟರ್ಸು ಲಿಂಗಸೂತ್ರ ಆಗುತ್ತೆ. ನೆಕ್ಸ್ಟು ದೋಷೋಪಕರ್ಮಣ್ಯದಿಂದ ಮುಂದೆ ನೆಕ್ಸ್ಟ್ ಏನು 30 ಬರುತ್ತೆ ಅದೆಲ್ಲ ಚಿಕಿತ್ಸಾ ಸೂತ್ರ ಅಂತ ಹೇಳಿದೆ. ಸೊ ಈ ಥರ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಓಕೆ, ಸೊ ಇಲ್ಲೂ ಸಹ ಈ ತ್ರಿಸೂತ್ರ ಫ್ರೇಮ್ವರ್ಕ್ನ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಸೊ ಆ ತ್ರಿಸೂತ್ರ ಫ್ರೇಮ್ವರ್ಕ್ ಬ್ಯಾಕ್ಗ್ರೌಂಡಲ್ಲಿ ಮುಂಚೆ ನಾವು ಸೂತ್ರಸ್ಥಾನದಲ್ಲಿ ಓದಿದ್ದೀವಿ. ಸೊ ಅದೇ ಥರನೂ ನಾವಿಲ್ಲಿ ನೆಕ್ಸ್ಟ್ ಕಂಟಿನ್ಯೂಷನ್ ಆ್ಯಸ್ ಅ ಕಂಟಿನ್ಯೂಷನು ನಿಧಾನಸ್ಥಾನವನ್ನು ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಹೆಚ್ಚ ಚಿಕಿತ್ಸಾಸೂತ್ರ ಮಾತ್ರ ಅಭಿದಾತವ್ಯಂ ತದ್ ಉಪಶಯಾಂತರ ಅಂತರ್ಗತ ಏವಂ ಇತಿ ಕೃತ್ವಾ ಕಿಂ ವಾ ಹೇತುಲಿಂಗ ಅಭಿಧಾನಸ್ಯಪಿ ಚಿಕಿತ್ಸಾರ್ಥತ್ವಾತ್ ಚಿಕಿತ್ಸಾ ಸೂತ್ರಮಾತ್ರ ಅಭಿಧಾನಮಿಹ ತತ್ರಾಪಿ. ಓಕೆ, ಇಲ್ಲಿ ಹೇಳ್ತಾರೆ ಪ್ರತಿಯೊಂದು ಚಾಪ್ಟ್ರಲ್ಲಿ ಏನು ಮಾಡ್ತಾರೆ, ಚಿಕಿತ್ಸಾ ಸೂತ್ರಗಳನ್ನು ಅಂತ ಕೊಟ್ಕೊಂಡು ಹೋಗ್ತಾರೆ. ಓಕೆ, ಈಗ ಇಲ್ಲಿ ಜ್ವರ ನಿಧಾನದಲ್ಲೇ ನೀವು ಕೊನೆಗೆ ನೋಡಿದ್ರೆ ಅಲ್ಲಿ ಹೇಳ್ತಾರೆ ಕೆಲವೊಂದಿಷ್ಟು ಚಿಕಿತ್ಸಾ ಸೂತ್ರಗಳನ್ನು ಕೊಡ್ತಾರೆ. ನೋಡಿ ಬೇಕಾದ್ರೆ ಕೊನೆಗೆ ಜ್ವರ ನಿಧಾನದಲ್ಲೇ ಕೊನೆಗೆ ಒಂದು ಏನು ಕನ್ಕ್ಲೂಡಿಂಗ್ ವರ್ಸಸಲ್ಲಿ ಚಿಕಿತ್ಸೆನ ನಾವು ಹೇಗೆ ಮಾಡಬಹುದು ಅಂತ ಹೇಳಿ ಕನ್ಕ್ಲೂಡ್ ಮಾಡ್ತಾರೆ ಕೊನೆಗೆ. ಓಕೆ, ಶ್ಲೋಕ ನಂಬರ್ ಏನು, ಶ್ಲೋಕ ನಂಬರ್ 36. ಓಕೆ, ಶ್ಲೋಕ ನಂಬರ್ 36. ಓಕೆ, ಅಲ್ಲಿ ಹೇಳ್ತಾರೆ
ತತ್ರ ಪೂರ್ವರೂಪದರ್ಶನೆ ಜ್ವರಾದೌ ವಾಹಿತಂ ಲಘುವಶನಂ ಅಪತರ್ಪಣಂ ವಾ. ಓಕೆ, ಹೀಗೆ 36 ಶ್ಲೋಕ ಮತ್ತು 37 ಶ್ಲೋಕ. ಇಲ್ಲಿ ನಮಗೆ ಸಿಂಪಲ್ಲಾಗಿ ಅಂದರೆ ಬ್ರೀಫಾಗಿ ಚಿಕಿತ್ಸೆಯನ್ನು ಹೇಳ್ತಾರೆ. ಓಕೆ, ಸೊ ಇಲ್ಲಿ ಒಂದು ಡೌಟ್ ಬರುತ್ತೆ, ನೀವೇನು ಹೇಳ್ತಿದ್ದೀರಾ ಬರೀ ಇಲ್ಲಿ ಹೇತು ಮತ್ತು ಲಿಂಗ ಅದ್ರದ್ದು ಮಾತ್ರ ಹೇಳ್ತೀನಿ ಅಂತ ಹೇಳ್ತಿದ್ದೀರಾ, ಬಟ್ ಶ್ಲೋಕದಲ್ಲಿ ಯಾಕೆ ನೀವು ಚಿಕಿತ್ಸೆ ಯಾಕೆ ಕೊಟ್ಟಿದ್ದೀರಾ ನೀವು ಅಂತ ಹೇಳ್ತಾರೆ. ಓಕೆ, ಸೊ ಅದೊಂದು ಡೌಟ್ ಬರುತ್ತೆ, ಅದಕ್ಕೆ ಕ್ಲಾರಿಫಿಕೇಷನ್ ಕೊಡ್ತಾರೆ. ಇಲ್ಲ, ಇಲ್ಲಿ ಹೇಳಿರುವಂಥ ಚಿಕಿತ್ಸೆ ಅಂತ ಏನು ಹೇಳ್ತೀವಿ ಅದನ್ನು ನಾವು ಉಪಶಯ ದಂಡನೆ ತೊಗೊಂಡು ನಾವು ಇಲ್ಲಿ ಡಿಸ್ಕ್ರೈಬ್ ಮಾಡಿದ್ವಿ ಅಂತ ಹೇಳ್ತಾರೆ. ಸೊ ಉಪಶಯ ಅಂದರೆ ಏನಾಗುತ್ತೆ ಅರ್ಥ ಬೇಸಿಕ್ಲಿ, ವಾಟ್ ಈಸ್ ದ ಡೆಫಿನೇಷನ್ ಆಫ್ ಉಪಶಯ? ಯಾವುದು ನಮಗೆ ಕಡಿಮೆ ಮಾಡುತ್ತೆ ಅನ್ನೋ ಒಂದು ಜನರಲ್ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಸೊ ಹಾಗೆ ಚಿಕಿತ್ಸೆಗೂ ಸಹ ಆ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ನಾವು ಉಪಶಯ ದಂಡನೆ ನಾವು ಡಿಸ್ಕ್ರೈಬ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟು ತತ್ರಾಪಿ ಚ ಶಾರೀರವಿಕಾರೇಷು ಪ್ರಧಾನತ್ವಜ್ವರಸ್ಯೈವ ನಿಧಾನಂ ಆದೌ ಉಚ್ಯತೆ. ಓಕೆ, ಇಲ್ಲಿ ಇನ್ನೊಂದು ಡೌಟ್ ಬರುತ್ತೆ. ಫಸ್ಟ್ ಯಾಕೆ ನೀವು ನಿಧಾನಸ್ಥಾನವನ್ನು ಯಾಕೆ ಹೇಳಿದ್ರಿ? ಓಕೆ, ಅದರ ನೆಕ್ಸ್ಟ್ ನಿಧಾನಸ್ಥಾನದಲ್ಲಿ ಜ್ವರ ನಿಧಾನವನ್ನು ಯಾಕೆ ಹೇಳಿದ್ರಿ ಅಂತ ಒಂದು ಡೌಟ್ ಬರುತ್ತೆ. ಓಕೆ, ಸೊ ಅದನ್ನು ಕ್ಲಾರಿಫೈ ಮಾಡ್ತಾರೆ. ಯೂಶ್ವಲಿ ಏನಂದರೆ ನಮಗೆ ಒಂದು ವಿಧಾನ ತಂತ್ರಯುಕ್ತಿ ಅಂತ ಬರುತ್ತೆ. ವಿಧಾನ ತಂತ್ರಯುಕ್ತಿ ಅಂತಂದರೆ ಪರ್ಟಿಕ್ಯುಲರ್ ಆಥರು ಅವ್ರದ್ದು ಒಂದು ಸ್ಪೆಸಿಫಿಕ್ ಮೆಥಡಾಲಜಿಲಿ ಡಿಸ್ಕ್ರೈಬ್ ಮಾಡ್ತಾ ಹೋಗ್ತಾರೆ. ಅಂದರೆ ಅದಕ್ಕೊಂದು ಸ್ಪೆಸಿಫಿಕ್ ಆರ್ಡ್ರನ್ನ ಡಿಸ್ಕ್ರೈಬ್ ಮಾಡಿ ಹೋಗ್ತಾರೆ. ಸೊ ಆ ಥರ ಅದನ್ನು ಅರ್ಥ ಮಾಡ್ಕೋಬೋದು ನಾವಿಲ್ಲಿ. ಅಂದರೆ ಶಾರೀರ ವಿಕಾರೇಶು ಅಂದರೆ ಯಾವುದೆಲ್ಲ ನಮಗೆ ಶಾರೀರ ವಿಕಾರಗಳು ಬರುತ್ತೆ ಅದರಲ್ಲಿ ಜ್ವರ ಪ್ರಧಾನವಾದದ್ದು. ಓಕೆ, ಸೊ ಜ್ವರ ಪ್ರಧಾನವಾದದ್ದು, ಜ್ವರಸ್ಯೇವ ನಿಧಾನಂ ಆದೌ ಉಚ್ಯತೆ. ಸೊ ಹಾಗಾಗಿ ಶಾರೀರ ವಿಕಾರಗಳಲ್ಲಿ ಜ್ವರ ಪ್ರಧಾನವಾಗಿರೋದ್ರಿಂದ ಫಸ್ಟ್ ನಾವು ಜ್ವರ ನಿಧಾನವನ್ನು ಹೇಳಿದ್ದೀನಿ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಯಥಾಶ್ಚ ಜ್ವರಃ ಪ್ರಧಾನಂ ತತ್ರೈವ ಜ್ವರಸ್ತು ಖಲು ಇತ್ಯಾದಿನ ವಕ್ಷ್ಯತಿ. ತಥಾ ಚಿಕಿತ್ಸೇತಪಿ ವಕ್ಷ್ಯತಿ ದೇಹೇಂದ್ರಿಯಂ ಮನಸ್ತಾಪಿ ಸರ್ವರೋಗ ಗ್ರಜೋ ಬಲಿ. ಓಕೆ, ಸೊ ಇಲ್ಲಿ ಅದನ್ನು ಸಪೋರ್ಟ್ ಮಾಡ್ತಾರೆ. ಅಂದರೆ ಚಕ್ರಪಾಣಿ ಯೂಶ್ವಲಿ ಕಮೆಂಟ್ರಿ ಮಾಡ್ಬೇಕಾದ್ರೆ ಏನು ಹೇಳ್ತಾರೆ, ಅದು ಸ್ಟೈಲ್ ಹೇಗೆ ಅಂದರೆ ಫಸ್ಟ್ ಇನಿಷಿಯಲಿ ಬಿಗಿನಿಂಗ್ ವಿತ್ ದ ಶ್ಲೋಕದ್ದು ಅದು ಇಂಟೆನ್ಷನ್ ಏನಿದೆ ಅಥವಾ ಅದು ಏನು ಹೇಳ್ಕೊಡ್ತಿದೆ ಅಂತ ಫಸ್ಟ್ ಲೈನಲ್ಲಿ ಹೇಳ್ತಾರೆ. ನೆಕ್ಸ್ಟ್ ಏನು ಹೇಳ್ಕೊಂಡು ಹೋಗ್ತಾರೆ ಅದನ್ನು ಕ್ಲಾರಿಫೈ ಮಾಡ್ತಾರೆ. ಕ್ಲಾರಿಫೈ ಮಾಡ್ಬೇಕಾದ್ರೆ ಪೂರ್ವಪಕ್ಷ ಅಂತ ಹೇಳ್ತಾರೆ. ಪೂರ್ವಪಕ್ಷ ಅಂತಂದರೆ ಅವರೇ ಯಾವುದೋ ಒಂದು ಪ್ರಶ್ನೆ ಹಾಕ್ತಾರೆ, ಡೌಟ್ ಕೇಳ್ತಾರೆ. ಓಕೆ, ಡೌಟ್ ಕೇಳಿ ಅದಕ್ಕೆ ಅವರೇ ಆನ್ಸರ್ ಹೇಳ್ತಾ ಹೋಗ್ತಾರೆ. ಓಕೆ, ಸೊ ಈ ಥರ ಅಂತ ಬರುತ್ತೆ. ಸೊ ದಿಸ್ ಈಸ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಪೂರ್ವಪಕ್ಷ. ಸೊ ಇಲ್ಲಿ ಇದೇನು ಜ್ವರದ್ದು ಫಸ್ಟ್ ನಿಧಾನ, ಓಕೆ, ಅದನ್ನು ಕ್ಲಾರಿಫೈ ಮಾಡ್ತಿದ್ದಾರೆ. ಅದಕ್ಕೆ ಒಂದು ರೆಫರೆನ್ಸ್ ಕೊಡ್ತಾರೆ ನಮಗೆ ಚಿಕಿತ್ಸಾ ಸ್ಥಾನದಲ್ಲಿ ಹೇಳಿರುವಂಥದ್ದು. ಓಕೆ, ಜ್ವರ ಚಿಕಿತ್ಸೆಯಲ್ಲಿ ಓಕೆ ದೇಹೇಂದ್ರಿಯ ಮನಸ್ತಾಪಿ ಸರ್ವರೋಗಾಗ್ರಜೋ ಬಲಿ. ಅಂದರೆ ಇಲ್ಲಿ ನಾನು ಬರೀ ಜ್ವರ ಪ್ರಧಾನ ಅಂತ ಹೇಳೋದು ನಾನು ಸುಮ್ಮನೆ ನಾನು ಹೇಳ್ತಿಲ್ಲ, ಆಲ್ರೆಡಿ ಇಲ್ಲಿ ಆಚಾರ್ಯ ಚರಕರು ಹೇಳಿಬಿಟ್ಟಿದ್ದಾರೆ ಇದನ್ನು. ಸೊ ಎಲ್ಲಿ ಹೇಳಿದ್ದಾರೆ? ಚಿಕಿತ್ಸಾನದ 3ನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ, ದೇಹೇಂದ್ರಿಯ ಮನಸ್ತಾಪಿ ಸರ್ವರೋಗಾಗ್ರಜೋ ಬಲಿ. ಸೊ ಸರ್ವರೋಗಾಗ್ರಜೋ, ಸೊ ದಿಸ್ ಇಸ್ ಫೋರ್ಮೋಸ್ಟ್ ಅಮಾಂಗ್ ದ ಆಲ್ ದ ಡಿಸೀಸಸ್ ಅಂತ ಹೇಳಿ ಅದನ್ನ ಜಸ್ಟಿಫೈ ಮಾಡ್ತಾರೆ. ಓಕೆ, ನೆಕ್ಸ್ಟು ಎತ್ತು ವಕ್ಷತಿ ಪುರಾ ಉತ್ಪತ್ತಿ ಭೂತ್ ಇತಿ ತತ್ರ ಪುರಾ ಶಬ್ದ ಅದ್ಯಾವಿರ್ಭಾವೋ ಗುಲ್ಮಸ್ಯ ವರ್ತತೆ ನ ತು ಜ್ವರಸ್ಯ ಪ್ರಾಗ್ಭಾವೆ ದಕ್ಷಾಧ್ವರೋ ಧ್ವಂಸೆ ಈ ಜ್ವರ ಪರಿಗೃಹೀತಾನಾಂ ಪ್ರಣಿಧಾನಂ ದೀಕ್ಷು ವಿದ್ರಾವಣ ಆದಿನ ಗುಲ್ಮೋ ಉತ್ಪತ್ತಿ. ಮತ್ತು ಇಲ್ಲಿ ಇನ್ನೊಂದು ರೆಫರೆನ್ಸ್ ಕೊಡ್ತಾರೆ ನಿಧಾನಾಸನದಲ್ಲಿ 7 ಚಾಪ್ಟರ್. ಓಕೆ, ಸೊ ನಿಧಾನ 7 ಚಾಪ್ಟರ್ ಅಪಸ್ಮಾರ ನಿಧಾನದಲ್ಲಿ ಅಲ್ಲಿ ಒಂದು ಡಿಸ್ಕ್ರಿಪ್ಷನ್ ಬರುತ್ತೆ. ಅಂದರೆ ಬೇರೆ ಬೇರೆ ವ್ಯಾಧಿಗಳು ಹೇಗೆ ಉತ್ಪತ್ತಿ ಆಯಿತು ಅಂತ. ಓಕೆ, ಸೊ ಅಲ್ಲಿ ಕೋಡ್ ಬರುತ್ತೆ, ಇದು ಪುರಾ ಗುಲ್ಮೋತ್ಪತ್ತಿ ರಭೂತ ಅಂತ. ಓಕೆ, ಸೊ ಇಲ್ಲಿ ಹೇಳೋ ಪ್ರಕಾರ ಫಸ್ಟ್ ಗುಲ್ಮೋತ್ಪತ್ತಿ ಆಯಿತಾ ಅಂತ ಒಂದು ಡೌಟ್ ಬರುತ್ತೆ. ಅದನ್ನು ಕ್ಲಾರಿಫೈ ಮಾಡ್ತಾರೆ. ಅಲ್ಲಿ ಆ ಥರ ಆಗಿಲ್ಲ. ಅಲ್ಲಿ ಹೇಳಿರೋಂಥ ಎಕ್ಸ್ಪ್ಲನೇಷನ್ ಏನು ಅಂದರೆ, ಗುಲ್ಮ ಉತ್ಪತ್ತಿ ಆಗೋದಕ್ಕಿಂತ ಮುಂಚೆ ಜ್ವರದ್ದು ಉತ್ಪತ್ತಿ ಇತ್ತಾ ಆ ಥರ ಒಂದು ಡೌಟ್ ಬರುತ್ತೆ. ಓಕೆ, ಆ ಥರ ಒಂದು ಡೌಟ್ ಬರುತ್ತೆ. ಅಂದರೆ ಅಲ್ಲಿ ಜ್ವರ ಮುಂಚೆನೇ ಇರಲಿಲ್ಲ. ಓಕೆ, ಜ್ವರ ಮುಂಚೆನೇ ಇರಲಿಲ್ಲ, ಬಟ್ ಜ್ವರ ಮ್ಯಾನಿಫೆಸ್ಟೆಡ್ ಆ್ಯಂಡ್ ದೆನ್ ಇಟ್ ಗಾಟ್ ಲೀಡ್ ಟು ಸಮ್ ಅದರ್ ಡಿಫ್ರೆಂಟ್ ಡಿಸೀಸಸ್. ಓಕೆ, ಮತ್ತು ಜ್ವರಸ್ಯ ಪ್ರಾಗ್ಭಾವೆ ಅಂದರೆ ಜ್ವರ ಮುಂಚೆನೇ ಇರಲಿಲ್ಲ. ಓಕೆ, ಮತ್ತು ಹೇಗೆ ಉತ್ಪತ್ತಿ ಆಯಿತು? ಓಕೆ, ಅದರಿಂದ ಗುಲ್ಮ ಹೇಗೆ ಉತ್ಪತ್ತಿ ಆಯಿತು ಅದನ್ನು ಹೇಳ್ತಾರೆ. ದಕ್ಷಾಧ್ವರೋ ಧ್ವಂಸೆ. ಓಕೆ, ಅದೇನು ಯಜ್ಞ ನಡೀತಾ ಇತ್ತು. ಯಜ್ಞ ನಡಿಬೇಕಾದ್ರೆ ಅದೆಲ್ಲ ಏನೋ ಧ್ವಂಸ ಎಲ್ಲ ಆಗೋಕ್ಕೆ ಶುರು ಆಯಿತು. ಓಕೆ, ಆ ಧ್ವಂಸ ಆಗುತ್ತಾ ಏನಾಯಿತು, ಈ ಜ್ವರ ಪರಿಗೃಹೀತನ. ಸೊ ಆ ಜ್ವರದಿಂದ ಬಳಲಿಕ್ಕೆ ಶುರು ಆದರು. ಓಕೆ, ಜ್ವರ ಪರಿಗೃಹೀತನ
ಪ್ರಾಣಿನ ದಿಕ್ಷು ವಿದ್ರಾವಣಾದಿನ ಅಂದರೆ ಎಲ್ಲರೂ ಏನು ಮಾಡಿದ್ರು, ಎಲ್ಲ ದಿಕ್ಷು ಏನೋ ಓಡೋಗ್ಲಿಕ್ಕೆ ಶುರು ಮಾಡಿದ್ರು. ವಿದ್ರಾವಣಾದಿನ ಅಂದರೆ ಹಿಯರ್ ವಿದ್ರಾವಣಾದಿನ ಅಂತ ಅನ್ನೋದಕ್ಕೆ ಡಿಫ್ರೆಂಟ್ ಇದು ಹೇಳ್ಕೊಂಡು ಹೋಗಿದ್ದಾರೆ, ಅಂದರೆ ನಿಧಾನಗಳನ್ನು ಹೇಳ್ಕೊಂಡು ಹೋಗಿದ್ದಾರೆ. ಅಂದರೆ ನಾಟ್ ಜಸ್ಟ್ ಅಬೌಟ್ ವಿದ್ರಾವಣ ಅಂದರೆ ಏನೋ ಹೋಗೋದು ಅಂತ. ಓಕೆ, ಅಲ್ಲಿ ನೆಕ್ಸ್ಟು ನಿಧಾನದಲ್ಲಿ ಹೇಳ್ತಾನೆ, ಅಂದರೆ ಲೈಕ್ ಬೇರೆ ಬೇರೆ ಯಾವುದೆಲ್ಲ ಅಂತ ಹೇಳ್ತಾರೆ, ಅದನ್ನು ನೋಡುವ ನೆಕ್ಸ್ಟ್. ಓಕೆ, ವಿದ್ರಾವಣಾದಿನ ಗುಲ್ಮೋತ್ಪತ್ತೇ ಉಕ್ತತ್ವ. ಸೊ ಹೀಗೆ ಗುಲ್ಮದ ಉತ್ಪತ್ತಿ ಆಯಿತು ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಹೋಗೋದಕ್ಕಿಂತ ಮುಂಚೆ ಇದಕ್ಕೆ ಹೋಗುವ. ಇಲ್ಲಿ ನಿಧಾನ, ಇಲ್ಲಿ ಕೊಟ್ಟು ನಿಧಾನ 8th ಚಾಪ್ಟರ್ ಹೋಗಿ. ನಿಧಾನ 8th ಚಾಪ್ಟರ್, ನಿಧಾನ 8th ಚಾಪ್ಟರ್, ಶ್ಲೋಕ ನಂಬರ್ 11. ಶ್ಲೋಕ ನಂಬರ್ 11. ಓಕೆ, 11th ಶ್ಲೋಕ ಬಂತಲ್ಲ ಇಲ್ಲಿ. ಸೊ ಇಲ್ಲಿ ಹೇಳ್ತಾರೆ, ತಸ್ಮಿನ್ ಹಿ ದಕ್ಷಾಧ್ವರಧ್ವಂಸೆ ದೇಹಿನಾಂ ನಾನಾದಿಕ್ಷು ವಿದ್ರವತಾಂ ಅಭಿದ್ರವಣ ತರಣ ಧಾವನ ಪ್ಲವನ ಲಂಘನ ದೇಹಿ. ಓಕೆ, ದೇಹ ವಿಕ್ಷೋಭಣೈ ಪುರ ಗುಲ್ಮೋತ್ಪತ್ತಿರಭೂತ. ಓಕೆ, ಸೊ ಇದನ್ನು ಕ್ಲಿಯರಾಗಿ ಹೇಳಿದ್ದಾರೆ. ಅಂದರೆ ಈ ಥರ ಆಯಿತು ಅಂತ, ಈ ಥರ ಏನೋ ದಕ್ಷಧ್ವಂಸ ಏನು ಯಜ್ಞಧ್ವಂಸ ಆಗಬೇಕಾದ್ರೆ ಎಲ್ಲರೂ ಏನು ಮಾಡಿದ್ರು, ಹೋದರು. ಓಕೆ, ಇಲ್ಲಿ ಇಂಪಾರ್ಟೆಂಟಾಗಿ ಏನು ಅಂತಂದರೆ ದೇಹ ವಿಕ್ಷೋಭಣೈ ಅಂತ ಹೇಳಿದ್ದಾರೆ. ಓಕೆ, ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಅಂದರೆ ಬೇಸಿಕಲಿ ನಾವು ಗುಲ್ಮ ಓದಬೇಕಾದ್ರೆ ಯಾವುದೆಲ್ಲ ನಿಧಾನಗಳನ್ನ ಹೇಳ್ತಾರೆ ಅದನ್ನೆಲ್ಲ ನಾವು ಇದಕ್ಕೆ ಈ ಒಂದು ಟರ್ಮ್ಗೆ ನಾವು ರಿಲೇಟ್ ಮಾಡ್ತಾ ಹೋಗಬೇಕು. ಓಕೆ, ದೇಹ ವಿಕ್ಷೋಭಣ ಅಂದರೆ ಯಾವುದೆಲ್ಲ ನಿಧಾನಗಳಿದೆ ಆ ಎಲ್ಲ ನಿಧಾನಗಳು ದೇಹಕ್ಕೆ ವಿಕ್ಷೋಭಣವನ್ನು ಉಂಟು ಮಾಡುವಂಥದ್ದು ನಿಧಾನಗಳು. ಓಕೆ, ಸೊ ಹಾಗಾಗಿ ದೇಹ ವಿಕ್ಷೋಭಣೈ ಪುರ ಗುಲ್ಮೋತ್ಪತ್ತಿರಭೂತ. ಸೊ ಹಾಗಾಗಿ ಫಸ್ಟು, ಓಕೆ, ಪುರ ಅಂತಂದರೆ ಫಸ್ಟ್ ಇನಿಷಿಯಲಿ ಗುಲ್ಮದ ಉತ್ಪತ್ತಿ ಆಯಿತು ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಹೋಗುವ. ನಿಧಾನಂ ನಿಧಾನಂ ಕಾರಣಮೋಚ್ಯತೆ ತದ್ದೇಹ ವ್ಯಾಧಿಜನಕಂ ವ್ಯಾಧಿಬೋಧಕ ಚ ಸಾಮಾನ್ಯನೋಚ್ಯತೆ. ಓಕೆ, ಫೈನ್. ಇಲ್ಲಿ ನಿಧಾನದ ಬಗ್ಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಹೇಳ್ತಾರೆ. ಓಕೆ, ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿಯ ಕಂಟೆಕ್ಸ್ಟಲ್ಲಿ ನಿಧಾನವನ್ನು ಕಾರಣ ಅಂತ ಹೇಳ್ತೀನಿ ಅಂತ ಹೇಳ್ತಾರೆ. ನಿಧಾನಂ ಕಾರಣಂ ಯಹ ಉಚ್ಯತೆ. ಓಕೆ, ಸೊ ಇಲ್ಲಿ ನಾನು ನಿಧಾನವನ್ನು ಕಾರಣ ಅಂತ ಹೇಳ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ 2 ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಅಂತ ಹೇಳ್ತಾರೆ. ಅಂದರೆ ಒಂದು ವ್ಯಾಧಿಜನಕ ನಿಧಾನ ಮತ್ತು ಇನ್ನೊಂದು ವ್ಯಾಧಿಬೋಧಕ ನಿಧಾನ ಅಂತ ಬರುತ್ತೆ. ಓಕೆ, ಸೊ ವ್ಯಾಧಿಜನಕ ಅಂತಂದ್ರೇನು ಮತ್ತು ವ್ಯಾಧಿಬೋಧಕ ಅಂತಂದ್ರೇನು ಅಂತೇಳಿ ನೆಕ್ಸ್ಟ್ ಫರ್ದರ್ ಹೇಳ್ತಾರೆ. ಓಕೆ, ನೆಕ್ಸ್ಟ್ ನೋಡಿ. ತತ್ರ ವ್ಯಾಧಿಜನಕಂ ನಿಧಾನಂ ಹೇತುಃ ವ್ಯಾಧಿಬೋಧಕಂ ಚ ಕಾರಣಂ ನಿಧಾನ ಪೂರ್ವರೂಪ ಉಪಶಯ ಸಂಪ್ರಾಪ್ತಿ ರೂಪಂ. ಓಕೆ, ಸೊ ವ್ಯಾಧಿಜನಕ ನಿಧಾನ ಅಂತಂದರೆ ಅದು ವಿಶೇಷವಾಗಿ ನಿಧಾನಗಳು. ಓಕೆ, ಸೊ ಯಾವುದರ ನಿಧಾನ ಅದು. ವ್ಯಾಧಿಬೋಧಕ ಅಂತಂದರೆ ನಮ್ಮದೇನು ನಿಧಾನ ಪಂಚಗಳು. ಓಕೆ, ಫೈನ್. ತತ್ರ ಹೇತುರೂಪಂ ನಿಧಾನಂ ಜನಕಂ ಚ ಭವತಿ ವ್ಯಾಧಿರ್ಬೋಧಕಂ ಚ ಭವತಿ ಅತ ಏವ ಪ್ರಥಮಂ ಇಹ ಖಲು ಇತ್ಯಾದಿನ ಹೇತುಂ ಅಭಿಧಾಯ ತಸ್ಯೋಪಲಬ್ಧಿ ನಿಧಾನೇನಿತ್ಯಾದಿನ ಪುನಃ ಹೇತುರಯುಕ್ತಃ ಜ್ವರಸ್ಯ ನಿಧಾನಂ ಜ್ವರ ನಿಧಾನಂ. ಓಕೆ, ಸೊ ಇಲ್ಲಿ ಕ್ಲಾರಿಫೈ ಮಾಡ್ತಾ ಹೋಗ್ತಾರೆ. ಅಂದರೆ ನೇಮ್ ಆಫ್ ದ ಚಾಪ್ಟರ್ ಇಸ್ ಜ್ವರ ನಿಧಾನ. ಸೊ ಜ್ವರ ನಿಧಾನದಲ್ಲಿ ಇಲ್ಲಿ ನಾವು ಜ್ವರ ನಿಧಾನ ಅಂತಂದರೆ ಇಲ್ಲಿ ವ್ಯಾಧಿಜನಕ ಅಂತ ಇದೆಯಾ ಅಥವಾ ವ್ಯಾಧಿಬೋಧಕ ಅಂತ ಇದೆಯಾ ಅಂತ ಕ್ಲಾರಿಫೈ ಮಾಡ್ತಾರೆ. ಅದಕ್ಕೆ ಹೇಳ್ತಾರೆ ನಿಧಾನ ಅಂತ ತೊಗೊಂಡ ತಕ್ಷಣ ನಮಗೆ 2 ಬರುತ್ತೆ ಅಲ್ಲಿ. ತತ್ರ ಹೇತು ರೂಪ ಅಂತ ತೊಗೊಂಡ್ರೆ ನಮಗೆ ನಿಧಾನ ಜನಕ ಅಂತಲೂ ಬರುತ್ತೆ ಮತ್ತು ವ್ಯಾಧಿಬೋಧಕ ಅಂತಲೂ ಬರುತ್ತೆ. ಓಕೆ, ಬಟ್ ಇಲ್ಲಿ ಸ್ಪೆಸಿಫಿಕ್ ಆಗಿ ಡಿಫೈನ್ ಮಾಡ್ತಾರೆ ಜ್ವರಸ್ಯ ನಿಧಾನಂ ಜ್ವರ ನಿಧಾನಂ ಅಂತ ಹೇಳ್ತಾರೆ. ಓಕೆ, ಸೊ ಜ್ವರಸ್ಯ ನಿಧಾನಂ ಅಂತಂದರೆ ಸೊ ಜ್ವರಸ್ಯ ಅನ್ನೋದೇನಾಗುತ್ತೆ ಷಷ್ಠಿ ವಿಭಕ್ತಿ ಆಗುತ್ತೆ. ಓಕೆ, ಸೊ ಷಷ್ಠಿ ವಿಭಕ್ತಿ ಅಂತಂದಾಗ ಇಟ್ ಈಸ್ ಗಿವಿಂಗ್ ಸಮ್ ರಿಲೇಷನ್ಸ್ ಅನ್ನೋ ಥರ. ಓಕೆ, ರಿಲೇಷನ್ಸ್ ಅಂತಂದರೆ ಜ್ವರ. ಓಕೆ, ಜ್ವರಸ್ಯ ನಿಧಾನಂ ಅಂದರೆ ಜ್ವರದ ಜೊತೆಗೆ ನಿಧಾನಗಳು, ಅಂದರೆ ಯಾವ ನಿಧಾನಗಳಿಂದ ಜ್ವರ ಉತ್ಪತ್ತಿ ಆಗತ್ತೆ. ಓಕೆ, ಸೊ ಹಾಗಾಗಿ ಇಲ್ಲಿ ಜ್ವರ ನಿಧಾನ ಅನ್ನೋದೇನಿದೆ ಈ ಚಾಪ್ಟ್ರಲ್ಲಿ ನಾವು ವಿಶೇಷವಾಗಿ ಜ್ವರಕ್ಕೆ ಕಾರಣವಾದಂಥ ನಿಧಾನಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತೀವಿ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟು. ಕಿಂವ ನಿಧಾನ ಶಬ್ದೋ ಜನಕ ಕಾರಣವಚನ ಏವಂ ಜ್ವರಸ್ಯ ಜನಕ ಕಾರಣಂ ನಿಧಾನಂ ಅಧಿಕೃತ್ಯ ಕೃತೋ ಅಧ್ಯಾಯೋ ಜ್ವರ ನಿಧಾನ. ನೆಕ್ಸ್ಟ್. ತೇನ ಪೂರ್ವರೂಪಾದೀನಾಂ ಅಪಿ ಜ್ಞಾಪ್ತಿ ಹೇತೂನಾಂ ತಥಾ ಚಿಕಿತ್ಸಸೂತ್ರಸ್ಯ ಚ ಗ್ರಹಣ. ಅದೇ ಸೇಮ್ ಅದನ್ನು ಕ್ಲಿಯರಿಫೈ ಮಾಡ್ತಾರೆ ಮತ್ತೆ. ಕಿಂವ ನಿಧಾನ ಶಬ್ದ ಜನಕ ಕಾರಣ ವಚನ ಏವ ಅಂದರೆ
ಯಾವುದರಿಂದ ಉತ್ಪತ್ತಿ ಆಗುತ್ತೆ ಜನಕ ಕಾರಣ ಅದನ್ನು ಮಾತ್ರ ಹೇಳ್ಕೊಡುತ್ತೆ. ಬಟ್ ಇಲ್ಲಿ ಈ ಚಾಪ್ಟ್ರಲ್ಲಿ ನಾವು ಅದ್ರ ಜೊತೆಗೆ ಪೂರ್ವರೂಪಾದಿಗಳನ್ನು ಸಹ ನಾವು ಡಿಸ್ಕ್ರೈಬ್ ಮಾಡ್ತೀವಿ, ಅದ್ರ ಜೊತೆಗೆ ಚಿಕಿತ್ಸಾ ಸೂತ್ರನೂ ಸಹ ನಾವು ಡಿಸ್ಕ್ರೈಬ್ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಇಲ್ಲಿ ಇಂಪಾರ್ಟೆಂಟ್ ಥಿಂಗ್ ಏನು ಅಂತಂದರೆ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಟರ್ಮ್ ನಿಧಾನ. ಓಕೆ, ಅಂದರೆ ಆ್ಯಸ್ ಎ ನಿಧಾನ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಿತ್ ರೆಸ್ಪೆಕ್ಟ್ ಟು ಟೂ ಟರ್ಮ್ಸ್, ವ್ಯಾಧಿ ಜನಕ ನಿಧಾನ ಆ್ಯಂಡ್ ವ್ಯಾಧಿ ಬೋಧಕ ನಿಧಾನ. ಓಕೆ, ಇಲ್ಲಿ ವಿಶೇಷವಾಗಿ ಅವರು ಜ್ವರಸ್ಯ ನಿಧಾನ ಅಂತಂದರೆ ನಿಧಾನ ಆ್ಯಸ್ ಅ ವ್ಯಾಧಿ ಜನಕ ನಿಧಾನವನ್ನು ಸ್ಪೆಸಿಫಿಕ್ಕಾಗಿ ಅವ್ರು ಹೇಳಲಿಕ್ಕೆ ಹೋಗ್ತಿದ್ದಾರೆ. ಮತ್ತು ಇದರಲ್ಲಿ ನಾವು ವ್ಯಾಧಿ ಬೋಧಕವನ್ನು ಸಹ ನಾವು ಅರ್ಥ ಮಾಡ್ಕೋಬೋದು ಅಂತ ಒಂದು ಡಿಸ್ಕ್ರಿಪ್ಷನ್ನ ಕೊಟ್ಟಿದ್ದಾರೆ. ಓಕೆ, ದೆನ್ ನೆಕ್ಸ್ಟ್ ಇಹ ಖಲು ಹೇತುರ್ನಿಮಿತ್ತಂ ಆಯತನಂ ಕರ್ತ ಕಾರಣಂ ಪ್ರತ್ಯಯಃ ಸಮುತ್ಥಾನಂ ನಿಧಾನಂ ಇತ್ಯನರ್ಥಾಂತರಂ ತತ್ತ್ರಿವಿಧಂ ಅಸಾಕ್ನೇಂದ್ರಿಯಾರ್ಥ ಸಂಯೋಗ ಪ್ರಜ್ಞಾಪರಾಧ ಪರಿಣಾಮ ಚರಿತ. ಓಕೆ, ಇದು ಕ್ಲಿಯರ್ ಇದೆ. ಓಕೆ, ಸೊ ಇತಿನ ಅರ್ಥಾಂತರಂ. ಓಕೆ, ಈ ಹಕ್ಕಲು ಅಂದರೆ ಇಲ್ಲೆಲ್ಲ ನಾವೇನು ಹೇಳಿದ್ದೀವಿ ಇದಕ್ಕೆ ಇವೆಲ್ಲಕ್ಕೂ ಒಂದೇ ಅರ್ಥ ಅಂತ. ಓಕೆ, ಹೇತು, ನಿಮಿತ್ತ, ಆಯತನ, ಕರ್ತ, ಕಾರಣ, ಪ್ರತ್ಯಯ, ಸಮುತ್ಥಾನ, ನಿಧಾನ. ಓಕೆ, ನಿಧಾನಂ ಇತಿ ನ ಅರ್ಥಾಂತರಂ. ಓಕೆ, ಸೊ ಅವುಗಳಲ್ಲಿ 3 ವಿಧ. ಓಕೆ, ಇದು ಹೇಳಿದ್ದಾರೆ ಅಸಾತ್ಮೇಂದ್ರಿಯಾರ್ಥ ಸಂಯೋಗ, ಪ್ರಜ್ಞಾಪರಾಧ ಆ್ಯಂಡ್ ಪರಿಣಾಮ ಅಂತ ಹೇಳಿದ್ದಾರೆ. ಓಕೆ, ನೆಕ್ಸ್ಟ್ ಕಮೆಂಟ್. ತದೇವಂ ಜ್ವರನಿಧಾನೆ ವಕ್ತವ್ಯ ಸರ್ವವ್ಯಾಧಿ ಸಾಧಾರಣಮೇವ ನಿಧಾನಂ ವಕ್ತುಂ ಉದ್ಯತಃ ಸಾಮಾನ್ಯ ಪೂರ್ವಕತ್ವಾದ್ ವಿಶೇಷಸ್ಯ ತತ್ರ ಅಪ್ಯುತ್ಪನ್ನಸ್ಯ ವ್ಯಾಧೇರ್ಲಕ್ಷಣಂ ಯುಕ್ತಂ ಇತಿ ಕೃತ್ವಾ ಉತ್ಪತ್ತಿಹೇತುಮೇವ ವ್ಯವಹಾರಾರ್ಥಂ ಲಕ್ಷಣಾರ್ಥಂ ಚ ಪರ್ಯಾಯೈರಾಹ ಇಹ ಕಲ್ವ ಇತ್ಯಾದಿ. ಓಕೆ, ನೆಕ್ಸ್ಟ್ ಇಲ್ಲಿ ಇಂಟೆನ್ಷನ್ ಹೇಳ್ತಾರೆ. ಅಂದರೆ ಈ ಶ್ಲೋಕ ಇಲ್ಲಿ ಹೇಳಿದಾರಲ್ಲ, ಸೊ ಇಂಟೆನ್ಷನ್ ಏನು, ಓಕೆ, ಈ ಶ್ಲೋಕ ಹೇಳಲಿಕ್ಕೆ ಏನು ಪರ್ಪಸ್ ಅಂತ ಹೇಳ್ತಾರೆ. ತದೇವಂ ಜ್ವರ ನಿಧಾನೆ ವಕ್ತವ್ಯ ಸರ್ವವ್ಯಾಧಿ ಸಾಧಾರಣಂ ಏವ ನಿಧಾನಂ ವಕ್ತುಂ ಉದ್ಯತಃ. ಅಂದರೆ ಇಲ್ಲಿ ನಾವು ಏನು ಬಿಗಿನಿಂಗ್ ವಿತ್ ದಿಸ್ ಚಾಪ್ಟರು ಫಸ್ಟ್ ಸ್ಟಾರ್ಟಿಂಗು ಸಾಮಾನ್ಯ ನಿಧಾನಗಳನ್ನು ಹೇಳ್ತಿದ್ದೀವಿ. ಅಂದರೆ ಯಾವುದೆಲ್ಲ ವಿಷಯಗಳು ಎಲ್ಲ ವ್ಯಾಧಿಗಳಿಗೆ ಒಂದು ಅಪ್ಲೈ ಮಾಡಬಹುದು ನಾವು. ಓಕೆ, ಸೊ ಆ ಒಂದು ಕಂಟೆಕ್ಸ್ಟಲ್ಲಿ ಅದನ್ನು ಹೇಳ್ತಿದ್ದೀವಿ. ಸರ್ವವ್ಯಾಧಿ ಸಾಧಾರಣಂ ಏವ ಅಂದರೆ ಎಲ್ಲ ವ್ಯಾಧಿಗಳಿಗೂ ನಾವು ಅಪ್ಲೈ ಮಾಡ್ಬೋದು, ಏನು ಕಂಟೆಕ್ಸ್ಟ್ ನಾವು ಅಪ್ಲೈ ಮಾಡ್ಬೋದು ಅದನ್ನು ಎಕ್ಸ್ಪ್ಲೇನ್ ಮಾಡ್ತಿದ್ದೀವಿ. ಸಾಮಾನ್ಯ ಪೂರ್ವಕತ್ವಾತ್ ವಿಶೇಷಸ್ಯ ಅಂದರೆ ಮೊದಲು ನಾವು ಸಾಮಾನ್ಯವನ್ನು ಅರ್ಥ ಮಾಡ್ಕೊಳ್ತೀವಿ, ನೆಕ್ಸ್ಟು ಅದ್ರ ರಿಲೇಟೆಡ್ ವಿಶೇಷ ಏನಿರುತ್ತೆ ಅದನ್ನು ಅರ್ಥ ಮಾಡ್ಕೊಳ್ತೀವಿ ಅಂತ ಹೇಳ್ತಾರೆ. ತತ್ರ ಅಪಿ ಉತ್ಪನ್ನಸ್ಯ ವ್ಯಾಧೇಃ ಲಕ್ಷಣಂ ಯುಕ್ತಮಿತಿ ಕೃತ್ವ ಉತ್ಪತ್ತಿ ಹೇತುಮೇವ ವ್ಯವಹಾರಾರ್ಥಂ ಲಕ್ಷಣಾರ್ಥಂ ಚ ಪರ್ಯಾಯ. ಓಕೆ, ಸರಿ ಹೇಳಿದರು. ನೆಕ್ಸ್ಟ್ ಇಲ್ಲಿ ಪರ್ಯಾಯಗಳನ್ನು ಯಾಕೆ ಹೇಳಬೇಕಿತ್ತು, ಇಲ್ಲಿ ಇತಿನ ಅರ್ಥಾಂತರಂ ಅಂತ ಪರ್ಯಾಯ ಹೇಳಿದರು. ಪರ್ಯಾಯಗಳನ್ನು ಯಾಕೆ ಹೇಳಬೇಕಿತ್ತು? ದ ಪರ್ಪಸ್ ಆಫ್ ಎಕ್ಸ್ಪ್ಲೇನಿಂಗ್ ಪರ್ಯಾಯ ಇಸ್ 2 ಹಿಯರ್. ಫಸ್ಟ್ ಒನ್ ಈಸ್ ವ್ಯವಹಾರಾರ್ಥಂ, ಸೆಕೆಂಡ್ ಒನ್ ಈಸ್ ಲಕ್ಷಣಾರ್ಥಂ. ಓಕೆ, ಸೊ ವ್ಯವಹಾರಾರ್ಥಂ ಅಂತ ಹೇಳ್ತಾರೆ ಮತ್ತು ಲಕ್ಷಣಾರ್ಥಂ ಅಂತ ಹೇಳ್ತಾರೆ. ಅಂದರೆ ವ್ಯವಹಾರಾರ್ಥಂ ಅಂತಂದರೆ ಏನು? ಈಗ ನಾವು ಸಮಿತಿಗಳಲ್ಲಿ ಬೇರೆ ಬೇರೆ ಕಂಟೆಕ್ಸ್ಟಲ್ಲಿ ಅಥವಾ ಬೇರೆ ಬೇರೆ ಪ್ರಕರಣಗಳಲ್ಲಿ ನೋಡಿದಾಗ ನಮಗೆ ಈ ಒಂದು ಮೀನಿಂಗ್ ಸಿಗುತ್ತೆ ಅಲ್ಲಿ. ಅಂದರೆ ಈ ಒಂದು ಟರ್ಮಿನಾಲಜಿ ಸಿಗುತ್ತೆ. ಅಂದರೆ ಕೆಲವೊಂದು ಕಡೆ ಹೇತು ಅಂತ ಟರ್ಮ್ ಯೂಸ್ ಮಾಡ್ತಾನೆ, ಕೆಲವೊಂದು ಕಡೆ ನಿಮಿತ್ತ ಅಂತ ಯೂಸ್ ಮಾಡ್ತಾನೆ ಟರ್ಮ್, ಕೆಲವೊಂದು ಕಡೆ ಆಯತನ ಅಂತ ಯೂಸ್ ಮಾಡ್ತಾನೆ, ಕೆಲವೊಂದು ಕಡೆ ಕರ್ತ ಅಂತ ಯೂಸ್ ಮಾಡ್ತಾನೆ. ಸೊ ಹೀಗೆ ಬೇರೆ ಬೇರೆ ಕಂಟೆಕ್ಸ್ಟು ಬೇರೆ ಬೇರೆ ಪಾರ್ಟ್ಸ್ ಆಫ್ ದ ಸಮಿತಿಯಲ್ಲಿ ನಮಗೆ ಬೇರೆ ಬೇರೆ ಟರ್ಮ್ಸ್ನ ಯೂಸ್ ಮಾಡಿ ಹೇಳ್ತಾನೆ. ಓಕೆ, ಸೊ ಹಾಗಾಗಿ ದಿಸ್ ಈಸ್ ಫಾರ್ ದ ವ್ಯವಹಾರಾರ್ಥಂ. ಓಕೆ, ವ್ಯವಹಾರಾರ್ಥಂ. ಓಕೆ, ಅಂದರೆ ಬೇರೆ ಕಡೆ ನಿಮಗೆ ಈ ಥರ ಒಂದು ಟರ್ಮಿನಾಲಜಿ ಬಂತು ಅಂತಂದರೆ ಆವಾಗ ನೀವು ಅದನ್ನ ಕನ್ಫ್ಯೂಷನ್ ಆಗಬೇಡಿ, ಇದನ್ನ ನಿಧಾನ ಅಂತ ಅರ್ಥ ಮಾಡ್ಕೊಳ್ಳಿ ಅಂತ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಇಸ್ ಲಕ್ಷಣಾರ್ಥಂ. ಲಕ್ಷಣಾರ್ಥಂ ಅಂತಂದರೆ ವಿಶೇಷವಾಗಿ ಅಲ್ಲಿ ಏನೋ ಹೇಳಲಿಕ್ಕೆ ಹೊರಟಿದ್ದಾರೆ, ಸೊ ಅದನ್ನು ಹೇಳ್ತೀನಿ ಅಂತ ಹೇಳ್ತಾರೆ. ಅಂದರೆ ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ಅಂದರೆ ಸುಶ್ರುತದಲ್ಲಿ ಮುಖರೋಗಗಳಲ್ಲಿ ಹೇಳಿದಾಗ ಅಲ್ಲಿ ನಮಗೆ ಆಯತನ ಅಂತ ಒಂದು ಟರ್ಮ್ ಬರುತ್ತೆ. ಓಕೆ, ಸಪ್ತಸು ಆಯತನಾನಿ ಅಂತ ಒಂದು ಟರ್ಮ್ ಬರುತ್ತೆ. ಓಕೆ, ಸೊ ಹಂಗಿತ್ತಂದರೆ ನಮಗೆ ಅಲ್ಲಿ ಆಯತನ ಅಂತ ಅಲ್ಲಿ ತೊಗೊಂಡಾಗ, ಸೊ ಇಲ್ಲಿ ಆಯತನ ಅಂದರೆ ಕಾರಣ ಅಂತ ಇದೆ, ಅಲ್ಲಿ ನಾವು ಕಾರಣ ಅಂತ ಅಪ್ಲೈ ಮಾಡಬಹುದಾ ನಾವು? ಸೊ ಅಂದರೆ ಹೀಗೆ ಅಂದರೆ ಟರ್ಮಿನಾಲಜಿ ಏನು ಹೇಳಿದ್ದಾರೆ, ಸೊ ಇಟ್ ಈಸ್ ಗೋಯಿಂಗ್ ಟು ಸರ್ವ್ ದ 2 ಪರ್ಪಸಸ್. ಒನ್ ಈಸ್ ವ್ಯವಹಾರಾರ್ಥಂ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಲಕ್ಷಣಾರ್ಥಂ. ಓಕೆ, ಸೊ ಹಾಗಾಗಿ ಈ ಪರ್ಯಾಯಗಳನ್ನು ನಾನು ಇಲ್ಲಿ ಹೇಳಿದ್ದೀನಿ, ಇದನ್ನು ನೀವು ಈ 2 ಪರ್ಪಸ್ಗೆ ಬಳಸಿ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಈ ಹೇತಿ ಇಹ ಪ್ರಕಾರಣೆ ಕಾರಣ ಅಭಿದಾಯಕ್ಕೆ ಹೇತ್ವಾದಯೋ ಅನರ್ಥಾಂತರೆ ಪ್ರಕರಣಾಂತರೆ ಅರ್ಥಾಂತರೆ ಅಪಿ ಹೇತ್ವಾದಿ ಶಬ್ದ ಭವಂತಿ ಇತಿ ದರ್ಶಯತಿ. ಓಕೆ, ನೆಕ್ಸ್ಟ್ ಅದನ್ನ ಕ್ಲಾರಿಫೈ ಮಾಡ್ತಾರೆ. ಬೇರೆ ಬೇರೆ ಕಂಟೆಕ್ಸಲ್ಲಿ ನಾನು ಈ ಟರ್ಮ್ಸ್ ಯೂಸ್ ಮಾಡಿದ್ದೀನಿ. ಆ ಟೈಮಲ್ಲಿ ನೀವು ಅದನ್ನು ಹೇಗೆ ಅರ್ಥ ಮಾಡ್ಕೋಬೇಕು, ಯಾಕಂದರೆ ಆ ಕಂಟೆಕ್ಸ್ಟಲ್ ಬೇಸ್ಡಲ್ಲಿ ಕೆಲವೊಂದು ಡಿಫ್ರೆನ್ಸ್ ಆಫ್ ದ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಅಂದರೆ ಅದನ್ನ ಬೇರೆ ಥರ ಅರ್ಥ ಮಾಡ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಇಲ್ಲಿರುವಂಥ ಟರ್ಮ್ಗಳನ್ನು ನಾವು ಹೇಗೆ ಅರ್ಥ ಮಾಡ್ಕೋಬೋದು ಅಂತ ನೆಕ್ಸ್ಟ್ ಕ್ಲಾರಿಫಿಕೇಷನ್ ಕೊಡ್ತಾರೆ. ಓಕೆ, ನೆಕ್ಸ್ಟ್
ಯಥಾ ಯಥಾ ವಕ್ಷ್ಯತಿ ಏತು ಹೇತ್ ಏತುಕೃತಕತ್ವಾತ್ ಅಕೃತಕತ್ವಾತ್ ಕೃತಕತ್ವಾತ್ ಇತಿ ತಥಾ ದಶ ದಶೈವ ಆಯತ್ ದಶೈವ ಆಯತನಾನಿ ಆಯತನಾನಿ ಸ್ಯು ತಥಾ ಕರ್ತಾ ಮಂತ ವೇದಿತ ಬೋಧ ಇತ್ಯಾದೌ ಪ್ರತ್ಯಯ ಪ್ರತ್ಯಯಸ್ಯ ಲಡಾದೌ ಉತ್ಥಾನಸ್ಯ ಉದ್ಗಮನಾದೌ. ಓಕೆ, ಅದಕ್ಕೆ ಎಕ್ಸಾಂಪಲ್ ಕೊಡ್ತಾರೆ. ಇದೆಲ್ಲ ಟರ್ಮಿನಾಲಜಿ ಏನು ಹೇಳಿದ್ದಾರೆ, ಈ ಟರ್ಮಿನಾಲಜಿ ಬೇರೆ ಬೇರೆ ಕಂಟೆಕ್ಸ್ಟಲ್ಲಿ ಬೇರೆ ಬೇರೆ ಮೀನಿಂಗ್ ಕೊಡುತ್ತೆ. ಅದಕ್ಕೆ ಎಕ್ಸಾಂಪಲ್ ಕೊಟ್ಕೊಂಡು ಹೋಗಿದ್ದಾರೆ. ಯಥಾವಕ್ಷತಿ, ಸೊ ನಮಗೆ 8th ಚಾಪ್ಟ್ರಲ್ಲಿ, ಸೊ ಅಥವಾ 7th ಚಾಪ್ಟ್ರಲ್ಲಿ, ಅಥವಾ ಸೂತ್ರಸ್ಥಾನ 29 ಚಾಪ್ಟ್ರಲ್ಲಿ, ಸೊ ಹೇಗೆ ಈ ಒಂದು ಟರ್ಮ್ಸಲ್ಲಿ ನಮಗೆ ಸಿಗತ್ತೆ ಅಂತ. ಹೇತು ಅಕೃತಕತ್ವಾತ್, ಓಕೆ, ಈ ಥರ ಒಂದು ಟರ್ಮು. ಓಕೆ, ದಶೈವ ಆಯತನಾನಿ ಸ್ಯುಹು ಅಂದರೆ 29ನೇ ಚಾಪ್ಟ್ರಲ್ಲಿ ದಶ ಪ್ರಾಣಾಯತನ ಅಂತ ಹೇಳ್ತಾರೆ. ಸೊ ದಶ ಪ್ರಾಣಾಯತನಾನಿ, ಸೊ ಅಲ್ಲಿ ಒಂದು ಕಂಟೆಕ್ಸ್ಟಲ್ಲಿ ಯೂಸ್ ಮಾಡಿದ್ದೀವಿ. ಓಕೆ, ನೆಕ್ಸ್ಟ್ ವಿಮಾನಸ್ಥಾನ ಶರೀರಸ್ಥಾನ 8th ಚಾಪ್ಟ್ರಲ್ಲಿ ಕರ್ತ ಮಂತ ವೇದಿತ ಬೋಧ, ಸೊ ಆತ್ಮನ ಪರ್ಯಾಯಗಳಿಗೆ. ಓಕೆ, ಸೊ ಅದನ್ನ ಹೇಳ್ಬೇಕಾದ್ರೆ ಅಂತ ಹೇಳ್ತಾನೆ, ಕರ್ತ ಮಂತ ವೇದಿತ ಬೋಧ, ಸೊ ಆ ಥರ ಅಂತ. ಸೊ ಈ ಥರ. ಮತ್ತು ಪ್ರತ್ಯಯ ಅಂತಂದರೆ ನಮಗೆ ಲಡಾದಿ ಪ್ರತ್ಯಯಗಳು ಬರುತ್ತೆ. ಸೊ ಈ ಥರ ಡಿಫ್ರೆಂಟ್ ಅಂಡರ್ಸ್ಟ್ಯಾಂಡಿಂಗ್ ಬರಬಹುದು. ಬಟ್ ಇದನ್ನು ನೀವು ಹೇಗೆ ಅರ್ಥ ಮಾಡ್ಕೋಬೇಕು, ಓಕೆ, ನಿಧಾನದ ಪರ್ಯಾಯಗಳನ್ನು ನೀವು ಕಂಟೆಕ್ಚುಯಲ್ ಬೇಸ್ಡಲ್ಲಿ ಅರ್ಥ ಮಾಡ್ಕೊಳ್ಳಿ ಅಂತ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಹೇಳ್ತಾರೆ. ಓಕೆ, ನೆಕ್ಸ್ಟು ಏತ್ವಾದಿ ಭೂರಿ ಪರ್ಯಾಯ ಕಥನಂ ಶಾಸ್ತ್ರೆ ವ್ಯವಹಾರಾರ್ಥ ತಥಾ ಏತ್ವಾದಿ ಶಬ್ದಾನಾಂ ಅರ್ಥಾಂತರೆ ಅಪಿ ವರ್ತಮಾನತ್ವೆ ಪರ್ಯಾಯಾಂತರೇಣ ಸಮಂ ಸಮಾನಾಧಿಕರಣಾಯತ ಕಾರಣ ಏವ ವೃತ್ತಿರ್ನಿಯಮ್ಯತೆ. ಓಕೆ, ಅಂದರೆ ಅದನ್ನೇ ಮತ್ತೆ ಕ್ಲಾರಿಫೈ ಮಾಡ್ತಾರೆ. ಹೇತ್ವಾದಿ ಭೂರಿ ಪರ್ಯಾಯ ಕಥನಂ ಅಂದರೆ ಭೂರಿ ಪರ್ಯಾಯ ಅಂದರೆ ಇಷ್ಟೊಂದು ನಾನು ಜಾಸ್ತಿ ಎಲ್ಲ ನಾನು ಪರ್ಯಾಯಗಳನ್ನು ಹೇಳಿದ್ದೀನಲ್ಲ, ದಿಸ್ ಈಸ್ ಫಾರ್ ದ ಪರ್ಪಸ್ ಆಫ್ ಶಾಸ್ತ್ರದಲ್ಲಿ. ಓಕೆ, ವ್ಯವಹಾರಾರ್ಥಂ ವ್ಯವಹಾರ ಮಾಡಲು. ಓಕೆ, ತಥಾ ಹೇತ್ವಾದಿ ಶಬ್ದಾನಾಂ ಅರ್ಥಾಂತರೇ ಅಪಿ ವರ್ತಮಾನತ್ವೆ ಅಂದರೆ ಬೇರೆ ಬೇರೆ ಕಂಟೆಕ್ಸ್ಟಲ್ಲಿ ನೋಡಿದಾಗೂ ಸಹ ನಾವು ಇದು ಸಿಗುತ್ತೆ. ಬಟ್ ಅಲ್ಲಿ ನಾವು ಹೇಗೆ ಅರ್ಥ ಮಾಡ್ಕೋಬೇಕು ಅಂತಂದರೆ ಅಧಿಕರಣವನ್ನು ನೋಡಿ. ಓಕೆ, ಅಧಿಕರಣವನ್ನು ನೋಡಿ ಅದನ್ನು ಅರ್ಥ ಮಾಡ್ಕೋಬೇಕು. ಸೊ ದಿಸ್ ಈಸ್ ಹೌ ವಿಲ್ ಅಂಡರ್ಸ್ಟ್ಯಾಂಡ್ ದಿಸ್ ಸಿನೋನಿಮ್ಸ್. ವೃತ್ತಿ ನಿಯಮ್ಯತೆ ಅಂದರೆ ಈ ಥರವಾಗಿ ನಾವು ಅರ್ಥ ಮಾಡ್ಕೋಬೇಕು. ಸೊ ದಿಸ್ ಈಸ್ ಅ ಜನರಲ್ ರೂಲ್ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟು ತೇನ ಏಕಸ್ಮಿನ್ನರ್ಥ ತೇ ಶಬ್ದಃ ಪ್ರವರ್ತಂತೆ ತತ್ ಕಾರಣಂ ಇತರಃ ಏತ್ವಾದ್ಯೇಭ್ಯೋ ವ್ಯವಚ್ಯತೆ ತೇನ ಲಕ್ಷಣಾರ್ಥಚ್ಚ ಪರ್ಯಾಯ ಅಭಿಧಾನಂ ಭವತಿ. ಓಕೆ, ತೇನ ಏಕಸ್ಮಿನ್ ಅರ್ಥೆ ಯಸ್ಮಿನ್ ಸೆ ಯತ್ ಶಬ್ದಃ ಪ್ರವರ್ತಂತೆ ತತ್ ಕಾರಣಂ ಇತರ ಹೇತ್ವಾದಿ ಅರ್ಥೇಭ್ಯ ವ್ಯವಚ್ಛಿದ್ಯತೆ. ಒಂದು ಏನು ಏಕಸ್ಮಿನ್ ಅರ್ಥೆ ಅಂದರೆ ಒಂದು ಅರ್ಥದಲ್ಲಿ ಹೇಳಿರುವಂಥದ್ದು ಬೇರೆ ಬೇರೆ ಅರ್ಥದಲ್ಲಿ ಪ್ರವರ್ತನೆ ಆಗುತ್ತೆ, ಬೇರೆ ಬೇರೆ ಶಬ್ದದಲ್ಲಿ ಅದು ಪ್ರವರ್ತನೆ ಆಗುತ್ತೆ. ತತ್ ಕಾರಣಂ ಇತರ ಹೇತ್ವಾದಿ ಅರ್ಥೇಭ್ಯ ವ್ಯವಚ್ಛಿದ್ಯತೆ, ಅದನ್ನು ನಾವು ಬೇರೆ ಬೇರೆ ಹೇತುವಿನ ಅಂಡರ್ಸ್ಟ್ಯಾಂಡಿಂಗಲ್ಲಿ ಅದನ್ನ ಅರ್ಥ ಮಾಡ್ಕೋತೀವಿ ಅಂತ ಹೇಳ್ತಾರೆ. ಓಕೆ, ತೇನ ಲಕ್ಷಣಾರ್ಥಂ ಚ ಪರ್ಯಾಯ ವಿಧಾನಂ ಭವತಿ. ಸೊ ಅದನ್ನೇ ಕ್ಲಾರಿಫೈ ಮಾಡಿದರೆ ಫಸ್ಟ್ ಒಂದು ವ್ಯವಹಾರಾರ್ಥಂ ಅನ್ನೋದನ್ನು ಮೇಲ್ಗಡೆ ಹೇಳಿದ್ದಾರೆ, ಅಂದರೆ ವೃತ್ತಿರ್ ನಿಯಮ್ಯತೆ ಅಂತ ಹೇಳ್ತಾರೆ. ಅಂದರೆ ಈ ಥರ ನಾವು ವ್ಯವಹಾರದಲ್ಲಿ ಈ ಥರ ನಾವು ಬಳಸ್ತೀವಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಲಕ್ಷಣಾರ್ಥಂ ಅನ್ನೋದಕ್ಕೆ ಅದನ್ನು ಕ್ಲಾರಿಫಿಕೇಷನ್ ಮಾಡೋದಕ್ಕೆ ಲಕ್ಷಣಾರ್ಥಂ ಚ ಪರ್ಯಾಯ ವಿಧಾನಂ ಭವತಿ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟು ಏಕಮನ್ಯತ್ರಾಪಿ ವ್ಯಾದ್ಯಾದಿ ಪರ್ಯಾಯ ಅಭಿಧಾನೆ ಅಪಿ ವ್ಯಾಖ್ಯಾಸ್ಯೇನ ಇಹ ಚ ಅಷ್ಟಸಾಂಖ್ಯಾಯ ಮಂಗಲತ್ವೇನ ತಥಾ ಅಷ್ಟವಿಧ ವ್ಯಾಧಿ ಜ್ವರಾದ್ಯ ಅಭಿಧಾನ ಅನುಷಂಗಾತ್ ಅಷ್ಟಾವೇವ ಹೇತುಪರ್ಯಾಯ ಉಕ್ತಃ. ತೇನ ಅಪರ್ಯಾಪಿ ಯೋನಿಮೂಲ ಮುಖ ಪ್ರಕೃತ್ಯ ಪ್ರಕೃತ್ಯಾದಯೋ ಹೇತುಪರ್ಯಾಯ ಬೋಧವ್ಯ ತೇ ಚ ತಂತ್ರ ಭಯಾತ್ ನ ಉಕ್ತಾಃ. ಓಕೆ, ಸೊ ಇಲ್ಲಿ ಅವ್ರೇನು ಹೇಳ್ತಿದ್ದಾರೆ, 8 ಪರ್ಯಾಯಗಳನ್ನು ಹೇಳಿದ್ದಾರೆ ಅಂತ ಹೇಳ್ತಾರೆ. ಓಕೆ, ಸೊ
एवम् अन्यत्रापि ವ್ಯಾಧ್ಯಾದಿಭಿः ಪರ್ಯಾಯ ಅಭಿಧಾನೆ ಅಪಿ ವ್ಯಾಖ್ಯೇಯಂ. ಅಂದರೆ ಬೇರೆ ಬೇರೆ ವ್ಯಾಧಿಗಳಲ್ಲೂ ಸಹ ನಮಗೆ ಇದು ಸಿಗತ್ತೆ. ಇಹ ಅಷ್ಟಸಂಖ್ಯಾಯ ಮಂಗಲತ್ವೇನ, ಅಂದರೆ ಸ್ಪೆಸಿಫಿಕ್ಕಾಗಿ 8 ಸಿನೋನಿಮ್ಸ್ ಹೇಳಿದ್ದಾರೆ ಅಂತ ಹೇಳ್ತಾರೆ. ಸೊ 8 ಇದೆಯಾ ಇಲ್ಲಿ? ಹೇತು, ನಿಮಿತ್ತ, ಆಯತನ, ಕರ್ತ, ಕಾರಣ, ಪ್ರತ್ಯಯ, ಸಮುತ್ಥಾನ, ನಿಧಾನ. ಓಕೆ, ಸೊ 8 ಇದೆಯಲ್ಲ. ಸೊ 8. ಸೊ ಈ 8ನೇ ಯಾಕೆ ಹೇಳಬೇಕಿತ್ತು? ಓಕೆ, ತೇನ ಅಪರೇಪಿ ಇನ್ನೂ ಇದ್ದಾವೆ. ಯಾವ ಥರ? ಯೋನಿ, ಮೂಲ, ಮುಖ, ಪ್ರಕೃತ್ಯಾದಯೋ. ಓಕೆ, ಹೇತು ಪರ್ಯಾಯ ಬೋದ್ಧವ್ಯ. ಸೊ ಈ ಥರ ಇನ್ನೂ ಸಹ ಇದ್ದಾವೆ. ಅಂದರೆ ಟೆಕ್ಸ್ಟಲ್ಲೂ ಸಹ ನಮ್ಗೆ ಇದನ್ನೆಲ್ಲ ಹೇಳಿದ್ದಾರೆ. ಓಕೆ, ಯೋನಿ ಅಂತ ಟರ್ಮ್ ಯೂಸ್ ಮಾಡಿದ್ದಾರೆ, ಮೂಲ ಅನ್ನೋ ಟರ್ಮ್ ಯೂಸ್ ಮಾಡಿದ್ದಾರೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಈಗ ಪ್ರಜ್ಞಾಪರದಲ್ಲಿ ಹೇಳ್ತಾರೆ ತಯೋ ಮೂಲಃ ಅಧರ್ಮಃ, ಪ್ರಜ್ಞಾಪರದಲ್ಲಿ ಹೇಳ್ತಾರೆ, ಅಲ್ಲಿ ಮೂಲ ಅಂತ ಟರ್ಮ್ ಯೂಸ್ ಮಾಡಿದ್ದಾರೆ. ಓಕೆ, ಸೊ ಈಗ ಮೂಲ ಅಂತ ಟರ್ಮ್ ಅದನ್ನು ಹೇಳ್ಬೋದಿತ್ತಲ್ಲ. ಓಕೆ, ಸೊ 8 ಮಾತ್ರ ಹೇಳಿದ್ದಾರೆ. ಓಕೆ, ಸೊ ಮುಖ, ಸೊ ತ್ರೀಣಿ ಮುಖಾನಿ ಅಂತ ನಮಗೆ ಎಲ್ಲಿ ಬರುತ್ತೆ? ಇದರಲ್ಲಿ ಬರುತ್ತೆ, ಇಲ್ಲಿ ತ್ರಿಶೋಥಿಯಾದಲ್ಲಿ ಬರುತ್ತೆ, ತ್ರಿಶೋಥಿಯ ಚಿಕಿತ್ಸೆಯಲ್ಲಿ ಬರುತ್ತೆ ಮುಖಾನಿ ಅಂತ ಅಲ್ಲಿ ಟರ್ಮ್ ಯೂಸ್ ಮಾಡ್ತಾರೆ. ಓಕೆ, ಕೀಂತ ಶೀರ್ಷದಲ್ಲೂ ಮುಖಾನಿ ಅಂತ ಟರ್ಮ್ ಯೂಸ್ ಮಾಡ್ತಾರೆ. ಸೊ ಹೀಗೆ ಮುಖ. ಓಕೆ, ನೆಕ್ಸ್ಟ್ ಪ್ರಕೃತಿ ಅಂತ ಯೂಸ್ ಮಾಡ್ತಾರೆ, ಪ್ರಕೃತ್ಯಾದಯೋ. ಸೊ ಹೀಗೆ ಈ ಟರ್ಮ್ಸ್ನೂ ಸಹ ನಮಗೆ ಬೇರೆ ಬೇರೆ ಕಂಟೆಕ್ಸ್ಟಲ್ಲಿ ನಾವು ಕಾಣಬಹುದು. ಬಟ್ ಇಲ್ಲಿ ಬರೀ 8 ಮಾತ್ರ ಹೇಳಿದ್ದಾರೆ. ಓಕೆ, ಸೊ ಅದಕ್ಕೆ ಹೇಳ್ತಾರೆ. ನೆಕ್ಸ್ಟ್ ಕನ್ಕ್ಲೂಡ್ ಮಾಡ್ತಾರೆ, ತೇ ಚ ತಂತ್ರ ವಿಸ್ತಾರ ಭಯಾತ್ ನ ಉಕ್ತಾಹ. ಸೊ ತಂತ್ರ ವಿಸ್ತಾರ ಅಂದರೆ ಅದನ್ನೆಲ್ಲ ನಾನು ಹೇಳ್ಕೊಂಡೋದ್ರೆ ತುಂಬ ಆಗ್ಬಿಡುತ್ತೆ. ಸೊ ಟೆಕ್ಸ್ಟ್ ತುಂಬ ದೊಡ್ಡದಾಗತ್ತೆ. ಸೊ ಹಾಗಾಗಿ ತಂತ್ರ ವಿಸ್ತಾರ ಆಗಬಾರ್ದು. ಓಕೆ, ಸೊ ನಮಗೇನೇನು ತಂತ್ರ ದೋಷಗಳಂತ ಬರುತ್ತಲ್ಲ, ಸೊ ಹಾಗೆ ಅತಿ ವಿಸ್ತೃತ ಆಗಬಾರ್ದು, ಅತಿ ಸಂಕ್ಷಿಪ್ತ ಆಗಬಾರ್ದು. ಸೊ ಆ ಒಂದು ಕಾರಣಗಳಿಂದ 8ನೇ ನಾನು ಹೇಳಿದ್ದೀನಿ ಅಂತ ಹೇಳಿ ಕನ್ಕ್ಲೂಡ್ ಮಾಡ್ತಾರೆ. ಓಕೆ, ನೆಕ್ಸ್ಟ್. ಏವಂ ರೋಗ ಪರ್ಯಾಯಾಂತರಾನ ಅಭಿಧಾನೆ ಅಪಿ ಗ್ರಂಥ ವಿಸ್ತಾರಾಭಯ ಅನುಸರಣೀಯಂ. ಅದೇ ಸೇಮ್ ಹೇಳ್ತೀರಾ. ಏವಂ ರೋಗ ಪರ್ಯಾಯಾಂತರಾನ್ ಅಭಿಧಾನೆ ಅಪಿ. ಸೊ ಈ ಥರ ರೋಗ ಪರ್ಯಾಯಗಳನ್ನು ಹೇಳಿದರೂ ಸಹ ಗ್ರಂಥ ವಿಸ್ತಾರ ಭಯಾತ್. ಓಕೆ, ಗ್ರಂಥ ದೊಡ್ಡದಾಗಬಾರ್ದು ಅನ್ನೋಕ್ಕೋಸ್ಕರ ವಿಸ್ತಾರ ಭಯಾತ್ ಅನುಸರಣೀಯಂ. ಓಕೆ, ನೆಕ್ಸ್ಟು. ಏತೋರ್ಭೇದಮಃ ತತ್ರ ತ್ರಿವಿಧಂ ಮಿಥ್ಯಾದಿ ಏತಚ್ಚ ಅಸಾತ್ಮೇಂದ್ರಿಯಾರ್ಥ ಸಂಯೋಗಾದಿ ದೀರ್ಘಜೀವಿತೀಯ ತ್ರಿಶ್ರೇಷಣೀಯೇ ಚ ಪ್ರಪಂಚಿತಮಿತಿ ನೇಹ ಪ್ರಪಂಚ. ಓಕೆ, ನೆಕ್ಸ್ಟ್ ಹೇಳ್ತಾರೆ. ಇಲ್ಲಿ ತನಕ ಏನು ಮಾಡಿದ್ರು? ಒಂದು ಬ್ರೀಫ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ಹೇಳಿದ್ರು. ಅಂದರೆ ನಿಧಾನಗಳನ್ನು ನಾವು ಈ ಥರ ಪರ್ಯಾಯಗಳನ್ನು ಹೇಳಿದ್ದೀವಿ ಅಂತ ಹೇಳಿದ್ರು. ನೆಕ್ಸ್ಟ್ ಅದರದ್ದು ಎಕ್ಸ್ಟೆಂಡೆಡ್ ಪಾರ್ಟು ಅದರದ್ದು ಭೇದಗಳನ್ನು ಹೇಳ್ತಾರೆ. ಹೇತುರ್ಭೇದಮಃ ತತ್ರಿವಿಧಮಿತಿ. ಓಕೆ, 3 ಭೇದಗಳಂತ ಹೇಳ್ತಾರೆ. ಏತಚ್ಚ ಅಸಾತ್ಮೇಂದ್ರಿಯಾರ್ಥ ಸಂಯೋಗಾದಿ, ಅಂದರೆ ಇವೆಲ್ಲ ಏನು 3 ಭೇದಗಳನ್ನು ಹೇಳಿದ್ದೀನಿ. ದೀರ್ಘಂಜೀವಿತಿಯೇ. ಓಕೆ, ಸೊ ದೀರ್ಘಂಜೀವಿತಿ ಅಧ್ಯಾಯದಲ್ಲಿ ತಿಸ್ರೇಷಣೀಯ ಅಧ್ಯಾಯದಲ್ಲಿ ಚ ಪ್ರಪಂಚಿತಮಿತಿ, ಅಂದರೆ ಅಲ್ಲಿ ಆಲ್ರೆಡಿ ಇದನ್ನೆಲ್ಲ ನಾನು ಡಿಸ್ಕ್ರೈಬ್ ಮಾಡಿದ್ದೀನಿ, ಅದ್ರ ಬಗ್ಗೆ ಎಲ್ಲ ವಿಶೇಷವಾಗಿ ಹೇಳಿದ್ದೀನಿ ಅಂತ ಹೇಳ್ತಾರೆ. ಪ್ರಪಂಚದ ಮಿತಿ ನ ಹೇ ಪ್ರಪಂಚತೆ. ಸೊ ಹಾಗಾಗಿ ಅದರದ್ದು ನಾನು ಮತ್ತೆ ಇಲ್ಲಿ ಅದನ್ನು ಡಿಸ್ಕ್ರೈಬ್ ಮಾಡೋಕ್ಕೆ ಹೋಗಲ್ಲ. ಓಕೆ, ಸೊ ಪ್ರೀವಿಯಸ್ ಚಾಪ್ಟರ್ ದೀರ್ಘಂಜೀವಿತಿ ಅಧ್ಯಾಯ ಮತ್ತು ತಿಸ್ರೇಷಣಿ ಅಧ್ಯಾಯದಲ್ಲಿ ಇದ್ರ ಬಗ್ಗೆ ನಮಗೆ ಏನು ಡಿಟೇಲ್ಡ್ ಡಿಸ್ಕ್ರಿಪ್ಷನ್ ಅಲ್ಲಿ ಆಲ್ರೆಡಿ ಆಗಿದೆ. ಹಾಗಾಗಿ ಮತ್ತೆ ಇಲ್ಲಿ ವಾಪಸ್ ಡಿಸ್ಕಷನ್ ಮಾಡಲ್ಲ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್. ಅತ್ರ ಪಾಠಾತ್ ಏವ ತ್ರಿತ್ವೇ ಸಿದ್ಧೇ ತ್ರಿವಿಧಂ ಇತಿ ವಚನಂ ಬಹು ಪ್ರಪಂಚಸ್ಯ ಅಪಿ ಸಾತ್ಮೇಂದ್ರಿಯಾರ್ಥ ಸಂಯೋಗಾದೇಹ स्त्रीविद्या अति क्रम उपदर्शनार्थं तथा प्रत्येकं योग अतियोग मिथ्यायोग भेद त्रिविधत्व दर्शनार्थं च एतच्च हेतु त्रितयम् उक्तमपि पुनः प्रकरणवशात् उच्यमानं नीह न पुनरुक्तं दोषम् आवहति. ಸೊ ನಮಗೆ ಇಲ್ಲಿ ತಂತ್ರದೋಷ ಅಂತ ಬರುತ್ತೆ, ಪುನರುಕ್ತ ಅಂತ ಒಂದು ತಂತ್ರದೋಷ ಬರುತ್ತೆ ಅಲ್ವಾ. ಸೊ ಅದನ್ನು ಇಲ್ಲಿ ಹೇಳ್ತಿದ್ದಾರೆ. ಮತ್ತು ನೀವು ಆಲ್ರೆಡಿ ಅಲ್ಲಿ ದೀರ್ಘಂಜೀವಿತಿಯ ಅಧ್ಯಾಯದಲ್ಲಿ ಹೇಳಿದ್ದೀನಿ ಅಂತ ಹೇಳ್ತಿದ್ದೀರಾ, ತಿಸ್ರೇಷಣದಲ್ಲಿ ಆಲ್ರೆಡಿ ಹೇಳಿದ್ದೀನಿ ಅಂತ ಹೇಳ್ತಿದ್ದೀರಾ. ಸೊ ಅದು ಮತ್ತೆ ಹೇಳ್ತೀರಾ ಅಂತ ಇಲ್ಲಿ ನಿಮಗೇನೋ ದೋಷ ಆಗುತ್ತಲ್ವ, ಅದು ಪುನರುಕ್ತ ದೋಷ ಆಗುತ್ತೆ. ಸೊ ಅದನ್ನ ಯಾಕೆ ಹೇಳ್ತಿದ್ದೀರಾ ಮತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಕ್ಲಾರಿಫಿಕೇಷನ್ ಕೊಡ್ತಾ ಹೋಗ್ತಾರೆ. ಅದು ನೋಡುವ. ಓಕೆ, ಬಹು ಪ್ರಪಂಚಸ್ಯ ಅಪಿ ಅಸಾತ್ಮೇಂದ್ರಿಯಾರ್ಥ ಸಂಯೋಗಾದೇಹ ತ್ರೈವಿಧ್ಯ ಅನತಿಕ್ರಮೋಪದರ್ಶನಾರ್ಥಂ. ಅಂದರೆ ಇಲ್ಲಿ ಒಂದು ಕ್ರಮದ ಬಗ್ಗೆ ಹೇಳ್ತಾರೆ. ಅಂದರೆ ಅಲ್ಲಿ ಚಾಪ್ಟ್ರಲ್ಲಿ ಹೇಳಬೇಕಾದ್ರೆ ಅಲ್ಲಿ ಕ್ರಮ ಬೇರೆ ಇದೆ, ಇಲ್ಲಿ ಹೇಳಬೇಕಾದ್ರೆ ಈ ಚಾಪ್ಟ್ರಲ್ಲಿ ಕ್ರಮ ಬೇರೆ ಇದೆ. ಸೊ ಇದನ್ನು ಸಹ ಹೇಳ್ತಾರೆ. ಮತ್ತು ತಥಾ ಪ್ರತ್ಯೇಕಂ, ಮತ್ತು ಅದರ ಜೊತೆಗೆ ವಿಶೇಷವಾಗಿ ಅಯೋಗ ಅತಿಯೋಗ ಮಿಥ್ಯಾಯೋಗ ಭೇದಾತ್ ತ್ರಿವಿಧತ್ವ ದರ್ಶನಾರ್ಥಂ. ಓಕೆ, ಇದು ಸಹ
ಡಿಸ್ಕಷನ್ ಆಗಿದೆ. ಓಕೆ, ಏತಚ್ಚ ಹೇತುತೃತೀಯ ಮುಕ್ತಮಪಿ ಪುನಃ ಪ್ರಕರಣವಶಾತ್ ಉಚ್ಚಮಾನಂ ಇಹ. ಅದನ್ನು ಕ್ಲಾರಿಫೈ ಮಾಡ್ತಾರೆ. ಇಲ್ಲಿ ಪುನರುಕ್ತ ದೋಷ ಆಗಲ್ಲ. ಕಾರಣ ಏನು ಅಂತಂದರೆ ಪ್ರಕರಣವಶಾತ್, ಇಲ್ಲಿ ಆ ಒಂದು ಪ್ರಕರಣ ಬಂದಿದೆ. ಸೊ ಹಾಗಾಗಿ ಆ ಪ್ರಕರಣವನ್ನು ನಾನು ಕ್ಲಾರಿಫೈ ಮಾಡಬೇಕಿತ್ತು. ಓಕೆ, ಸೊ ಇಲ್ಲೇನಿದೆ ಹೇತು ಅನ್ನೋ ಪ್ರಕರಣ ಇದೆ. ಸೊ ಆ ಪ್ರಕರಣವನ್ನು ನಾನು ಕ್ಲಾರಿಫೈ ಮಾಡಬೇಕಿತ್ತು. ಸೊ ಪ್ರಕರಣವಶಾತ್, ಹಾಗಾಗಿ ನಾನಿಲ್ಲಿ ಮತ್ತೆ ವಾಪಸ್ ಅದ್ರ ಬಗ್ಗೆ ಡಿಸ್ಕ್ರಿಪ್ಷನ್ ಕೊಡಲಿಕ್ಕೆ ಹೋಗ್ತಿದ್ದೀನಿ ಅಂತ ಹೇಳಿ ಇಲ್ಲಿದು ಪುನರುಕ್ತ ದೋಷಂ ಆಗಲ್ಲ, ನ ಪುನರುಕ್ತಂ ದೋಷಂ ಆವಹತಿ. ಓಕೆ, ಆ ಥರ ದೋಷವನ್ನು ನಾವು ಇಲ್ಲಿ ಕನ್ಸಿಡರ್ ಮಾಡಲಿಕ್ಕಾಗಲ್ಲ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್. एतच्च असात्मेन्द्रियार्थ आदेस्त्रैविध्यं मूलकारणं प्रति नियामकं तेन ज्वरसन्ताप ज्वरसन्तापात् रक्तपित्तम् उदीर्यते इत्यादि उक्तरोगादि रूप प्रत्यासन्न कारण अवरोधो न ಉದ್ಭವನೀಯ. ಓಕೆ, ಸೊ ಇಲ್ಲಿ ಇನ್ನೊಂದು ಹೇಳ್ತಾರೆ ವಿಶೇಷವಾಗಿ, ಅಂದರೆ ಇಂಪಾರ್ಟೆಂಟ್ಲಿ ದೇ ಹ್ಯಾವ್ ಮೆನ್ಷನ್ಡ್ ದ ಟರ್ಮ್ ಆ್ಯಸ್ ಪ್ರತ್ಯಾಸನ್ನ ಕಾರಣ. ಓಕೆ, ಸೊ ಪ್ರತ್ಯಾಸನ್ನ ಕಾರಣ ಅಂತಂದರೆ ಲೈಕ್ ನಮಗೆ ಕಾರಣದಲ್ಲಿ ಇದು ಬರುತ್ತಲ್ಲ, ಏನೋ ಭೇದಗಳು ಬರುತ್ತೆ. ನಿಧಾನದಲ್ಲಿ ದೋಷಗಳನ್ನು ಯಾವಾಗಲೂ ನಾವು ಸನ್ನಿಕೃಷ್ಟ ಹೇತು ಅಂತ ಹೇಳ್ತೀವಿ. ಓಕೆ, ಸೊ ಹೀಗೆ ಸನ್ನಿಕೃಷ್ಟ ಹೇತು, ವಿಪಕೃಷ್ಟ ಹೇತು ಅಂತ ಹೇಳ್ತೀವಿ. ಸೊ ಆ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಹೇಳ್ತಾ ಹೋಗ್ತಾರೆ. ಇಲ್ಲಿ ಹೇಳಿರುವಂಥದ್ದು ಏನು ತ್ರಿವಿಧ ಹೇತುಗಳನ್ನೇನು ಹೇಳ್ತಾರೆ. ಸೊ ಈ ಎಲ್ಲ ತ್ರಿವಿಧ ಹೇತುಗಳು ನಮಗೆ ಆಲ್ಮೋಸ್ಟ್ ಆಲ್ ಎಲ್ಲ ವ್ಯಾಧಿಗಳಲ್ಲಿ ದೇ ವಿಲ್ ಕಮ್ ಇನ್ ಪ್ರತ್ಯಾಸನ್ನ ಕಾರಣ ಥರ ಬರುತ್ತೆ ಅಂತ ಹೇಳಿದ್ದಾರೆ. ಅಂದರೆ ಇಲ್ಲಿ ವಿಶೇಷವಾಗಿ ಎಕ್ಸಾಂಪಲ್ ಕೊಡ್ತಾರೆ, ಜ್ವರ ಸಂತಾಪ ಅದು ರಕ್ತಪಿತ್ತ ಮುದಿರಿಯುತ್ತೆ. ಅಂದರೆ ಇಲ್ಲಿ ಜ್ವರ ಸಂತಾಪದಿಂದ ನಮಗೆ ರಕ್ತಪಿತ್ತ ಉತ್ಪತ್ತಿ ಆಗುತ್ತೆ. ಇದು ನಮಗೆ ಸನ್ನಿಕೃಷ್ಟ ಕಾರಣ ಆಗಲ್ಲ, ಬಟ್ ಇನ್ಸ್ಟೆಡ್ ಇಟ್ ವಿಲ್ ಬಿಕಮ್ ದ ವಿಪ್ರಕೃಷ್ಟ ಕಾರಣ ಆಗುತ್ತೆ. ಓಕೆ, ಅಂದರೆ ಮುಂಚೆ ಹೇಳಿರುವಂಥದ್ದು ತ್ರಿವಿಧ ಹೇತುಗಳು ಅವು ಏನಾಗುತ್ತೆ, ವಿಶೇಷವಾಗಿ ದೋಷದ ಮೇಲೆ ಆ್ಯಕ್ಟ್ ಆಗುತ್ತೆ. ಅಂದರೆ ಅದು ಸನ್ನಿಕೃಷ್ಟ ಕಾರಣಗಳಾಗುತ್ತೆ. ಬಟ್ ಇಲ್ಲಿ ಹೇಳಿರುವಂಥದ್ದು ಎಕ್ಸಾಂಪಲು ಜ್ವರ ಸಂತಾಪ. ಓಕೆ, ಜ್ವರ ಸಂತಾಪದಿಂದ ರಕ್ತಪಿತ್ತ ಉತ್ಪತ್ತಿ ಆಗೋದು ಇದು ಏನಾಗುತ್ತೆ, ವಿಪ್ರಕೃಷ್ಟ ಕಾರಣ ಆಗುತ್ತೆ. ಬಿಕಾಸ್ ಇಲ್ಲಿ ಹೇಳಿರುವಂಥ ಇದು ತ್ರಿವಿಧ ಹೇತುಗಳು ಇಲ್ಲಿ ಇದಕ್ಕೆ ಅಪ್ಲೈ ಆಗಲ್ಲ. ಅದು ಜ್ವರ ಸಂತಾಪದಿಂದ ರಕ್ತಪಿತ್ತ ಉತ್ಪತ್ತಿ ಆಯಿತು ಅಂತಂದರೆ ಅಲ್ಲಿ ವಿಪ್ರಕೃಷ್ಟ ಕಾರಣ, ಅದು ವಿಪ್ರಕೃಷ್ಟ ಕಾರಣ ರಕ್ತಪಿತ್ತದಿಂದ ಜ್ವರ ಸಂತಾಪದಿಂದ ರಕ್ತಪಿತ್ತ ಉತ್ಪತ್ತಿ ಆಗುತ್ತೆ. ಓಕೆ, ಅಂದರೆ ಇಲ್ಲಿ ನೆಗೆಟಿವ್ ಆಗಿ ಹೇಗೆ ಹೇಳ್ತಿದ್ದಾರೆ ಅಂತಂದರೆ ನೆಗೇಷನ್ ಬೇಸಿಸಲ್ಲಿ ಹೇಳ್ತಿದ್ದಾರೆ. ಇಲ್ಲಿ ಹೇಳಿರುವಂಥದ್ದು ತ್ರಿವಿಧ ಹೇತುಗಳು ದೇ ಆರ್ ವೆರಿ ಸ್ಪೆಸಿಫಿಕಲಿ ಫಾರ್ ದ ಸನ್ನಿಕೃಷ್ಟ ಹೇತು. ಅಂದರೆ ದೋಷಗಳು, ಇಮಿಡಿಯೇಟ್ ಕಾಸಸ್ ಏನಿರುತ್ತೆ, ಸೊ ಹೇಗಾಗುತ್ತೆ ಅದಕ್ಕೆ ವಿಶೇಷ ಕಾರಣಗಳೇನು ಈ ತ್ರಿವಿಧ ಹೇತುಗಳು. ಸೊ ಆ ಒಂದು ಇಂಟೆನ್ಷನಿಂದ ನೆಗೆಟಿವ್ ವೇಲಿ ಅದನ್ನ ಇದು ಮಾಡ್ತಿದ್ದಾರೆ, ಡಿಸ್ಕ್ರೈಬ್ ಮಾಡ್ತಿದ್ದಾರೆ ನೆಗೇಷನಲ್ಲಿ. ಓಕೆ, ನೆಕ್ಸ್ಟ್. किंवा रक्तपित्तादि कारणे ज्वराद् आवप्य सात्मेन्द्रियार्थ संयोगात् एव मूलकारणं तेन ज्वरादिकार्ये रक्तपित्तादो ज्वरादिकारणम् एव ಮೂಲಕಾರಣ ಭವತಿ. ಹಾಂ, ಅದನ್ನು ಮತ್ತೆ ಡಿಫೈನ್ ಮಾಡ್ತಾರೆ. ಸೊ ನಮಗೆ ರಕ್ತಪಿತ್ತ, ಜ್ವರದಿಂದ ರಕ್ತಪಿತ್ತನೂ ಉತ್ಪತ್ತಿ ಆಗುತ್ತೆ. ಓಕೆ, ರಕ್ತಪಿತ್ತಾದಿ ಕಾರಣೆ ಅಂದರೆ ಅವುಗಳಲ್ಲಿ ಜ್ವರ ಆದೌ ಅಪಿ ಅಸಾತ್ಮೇಂದ್ರಿಯಾರ್ಥ ಸಂಯೋಗಾದೇವ ಮೂಲ ಕಾರಣ. ಓಕೆ, ಸೊ ಅವುಗಳಲ್ಲಿ ಅಸಾತ್ಮೇಂದ್ರಿಯಾರ್ಥ ಸಂಯೋಗಾದಿ ಅವುಗಳಿಂದ ಆಗುವಂಥದ್ದು ಅವೇ ಮೂಲ ಕಾರಣ ಅಂತ ಹೇಳ್ತಾರೆ. ಸೊ ಎಲ್ಲೆಲ್ಲ ನಮಗೆ ಏವ ಅಂತ ಒಂದು ಟರ್ಮ್ ಬರುತ್ತೆ, ಸೊ ಅಲ್ಲಿ ನಾವು ಅಲ್ಲಿ ಏನಂದರೆ ಒಂದು ಸಂಯೋಗ ಅಂತ ಒಂದು ತಂತ್ರವ್ಯಕ್ತಿ ಬರುತ್ತೆ. ಸಂಯೋಗ ಅಂತಂದರೆ ಇದನ್ನು ಹೀಗೆ ಮಾಡಬೇಕು ಅಂತ. ಓಕೆ, ಸೊ ಅವಶ್ಯನ ಅನುಷ್ಠೇಯತೆಯ ಕರ್ತವ್ಯ ಅಂತ ಸಮಥಿಂಗ್ ಹತ್ರ ಏನೋ ಬರುತ್ತೆ. ಓಕೆ, ಸೊ ಅಂದರೆ ವಿಶೇಷವಾಗಿ ಏವ ಅಂತ ಟರ್ಮ್ ಬಂತು ಅಂದರೆ ನಾವಲ್ಲಿ ಅದು ಹೀಗೇನೆ ಅಂತ ಅರ್ಥ ಮಾಡ್ಕೋಬೇಕು. ಸೊ ದಿಸ್ ಈಸ್ ಡೆಫಿನಿಟ್. ಓಕೆ, ಡೆಫಿನಿಟ್ ಹೀಗೆ ಅಂತ. ಓಕೆ, ಸೊ ಅಸಾತ್ಮೇಂದ್ರಿಯಾರ್ಥ ಸಂಯೋಗಾತ್ ಏವ ಮೂಲ ಕಾರಣ. ಓಕೆ, ಸೊ ಅವುಗಳ ಮೂಲ ಕಾರಣ ತೇನ ಜ್ವರಾದಿ ಕಾರ್ಯೇ ರಕ್ತಪಿತ್ತಾದೋ ಜ್ವರಾದಿ ಕಾರಣಮೇವ ಮೂಲ ಕಾರಣ ಭವತಿ. ಸೊ ಹೀಗೆ ಬೇರೆಲ್ಲ ವ್ಯಾಧಿಗಳಲ್ಲಿ ನಮಗೆ ಮೂಲ ಕಾರಣ ಬರುವಂಥದ್ದು ಅಸಾತ್ಮೇಂದ್ರಿಯಾರ್ಥ ಸಂಯೋಗ. ಸೊ ಈವೇನು ತ್ರಿವಿಧ ಹೇತು ಇದೆ ಅದೇ ಮೂಲ ಕಾರಣ ಬರುತ್ತೆ. ಅದೇ ಸನ್ನಿಕೃಷ್ಣ ನಿಧಾನ ಅದೇ ಬರುತ್ತೆ. ಬಟ್ ವಿಪ್ರಕೃಷ್ಟ ನಿಧಾನದಲ್ಲಿ ನಮಗೆ ಜ್ವರದಿಂದ ರಕ್ತಪಿತ್ತ ಉತ್ಪತ್ತಿ ಆಗೋದು. ಸೊ ಈ ಥರ ವಿಪ್ರಕೃಷ್ಟ ನಿಧಾನದಲ್ಲಿ ಬರುತ್ತೆ. ಸೊ ಹಾಗಾಗಿ ವಿಶೇಷವಾಗಿ ನಾವು ಇಲ್ಲಿ ಇದೇನೋ ತ್ರಿವಿಧ ಹೇತುಗಳನ್ನು ಏನು ಹೇಳಿದ್ದಾರೆ ಅದನ್ನು ನಾವು ಸನ್ನಿಕೃಷ್ಟ ನಿಧಾನಗಳಲ್ಲಿ ಅದಕ್ಕೆ ಅಂತ ತೊಗೋಬೇಕು, ದೋಷವನ್ನು ದೂಷಣೆ ಮಾಡುತ್ತೆ ಅಂತ ತೊಗೋಬೇಕು ಅಂತ. ಓಕೆ, ನೆಕ್ಸ್ಟ್. ಕಾಲ ಬುದ್ಧೀಂದ್ರಿಯಾರ್ಥಾನಾಂ ಯೋಗೋ ಮಿಥ್ಯಾ ನ ಚ ಅತಿ ಚ ಇತಿ ಪೂರ್ವೋಕ್ತಕ್ರಮ ಭೇದೇನಾಹ ಅಸಾತ್ಮೇಂದ್ರಿಯಾರ್ಥ ಸಂಯೋಗಸ್ಯ ಆದೌ ಅಭಿಧಾನೇನ ಸರ್ವೇಷಾಂ एव येषां रोगकर्तृत्वे प्राधान्यं दर्शयति मा
ಬುಧೇನ ಬುಧೇಕಾಂತ ಅಭಿಧಾನೇನ ಪ್ರಧಾನತಾ ನಿಯಮ ಓಕೆ ಅನಿಯಮ. ಹಾಂ, ಸೊ ಇಲ್ಲಿ ಇದು ಮಾಡ್ತಾರೆ ಅಂದರೆ ಸೂತ್ರಸ್ಥಾನ ಫಸ್ಟ್ ಚಾಪ್ಟ್ರಲ್ಲಿ ಅಲ್ಲಿ ಇದೇ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ನ ಹೇಳ್ತಾರಲ್ಲ, ಸೊ ಅಲ್ಲಿ ಏನು ಹೇಳ್ತಾರೆ, ಕಾಲಬುದ್ಧೀಂದ್ರಿಯಾರ್ಥಾನ ಯೋಗೋ ಮಿಥ್ಯಾ ನ ಚಾತಿ ಚ ಅಂತ. ಓಕೆ, ಸೊ ಇದು ಅಲ್ಲಿ ಫಸ್ಟ್ ಚಾಪ್ಟ್ರಲ್ಲಿ ಹೇಳಿರುವಂಥದ್ದು ಅಲ್ಲಿ. ಬಟ್ ಅಲ್ಲಿ ಏನು ಡಿಫೈನ್ ಮಾಡಿದ್ದಾರೆ, ಏನು ಆರ್ಡ್ರನ್ನ ಈ ಚಾಪ್ಟರ್ ಏನು ಡಿಫೈನ್ ಮಾಡಿದರೆ, ಫಸ್ಟು ಅಸಾಧ್ಮೇಂದ್ರಿಯ ಅರ್ಥ ಸಂಯೋಗ ಫಸ್ಟ್ ಡಿಫೈನ್ ಮಾಡಿದ್ದಾರೆ. ಬಟ್ ಫಸ್ಟ್ ಚಾಪ್ಟರ್ ನೋಡಿದಾಗ ಫಸ್ಟು ಕಾಲವನ್ನು ಹೇಳಿದ್ದಾರೆ, ಕಾಲ, ನೆಕ್ಸ್ಟು ಬುದ್ಧೀಂದ್ರಿಯ ಅರ್ಥಾನ. ಓಕೆ, ಸೊ ಹೀಗೆ ಅಂದರೆ ಅಲ್ಲಿ ಆರ್ಡ್ರ್ ಅಲ್ಲಿ ಕಂಪ್ಲೀಟ್ಲಿ ಚೇಂಜ್ ಇದೆ, ಇಲ್ಲಿ ಆರ್ಡ್ರ್ ಕಂಪ್ಲೀಟ್ಲಿ ಚೇಂಜ್ ಇದೆ. ಸೊ ಈ ಥರ ಒಂದು ವಿಧಾನ ಡಿಫ್ರೆನ್ಸಸ್ ಇದೆ. ಸೊ ಆ ಡಿಫ್ರೆನ್ಸಸ್ ಯಾಕಿದೆ ಅಂತ ಹೇಳ್ತಾರೆ, ಸರ್ವೇಷಾಮೇವ ಯೇಷಾಂ ರೋಗಕರ್ತೃತ್ವೇ ಪ್ರಾಧಾನ್ಯಂ ದರ್ಶಯತಿ. ಅಂದರೆ ಇಲ್ಲಿ ವಿಶೇಷವಾಗಿ ಅದು ಹೇಳೋ ಕಾರಣ ಏನಂತಂದರೆ, ರೋಗವನ್ನು ಉತ್ಪತ್ತಿ ಮಾಡೋದಕ್ಕೆ ಅವೆಲ್ಲ ಪ್ರಧಾನ ಕಾರಣಗಳು. ಅಂದರೆ ಅಸಾತ್ಮೇಂದ್ರಿಯಾರ್ಥ ಸಂಯೋಗ ಏನಿದೆ, ಸೊ ಅದು ಜ್ವರವನ್ನು ಉತ್ಪತ್ತಿ ಮಾಡಲಿಕ್ಕೆ ಪ್ರಧಾನ ಕಾರಣ. ಓಕೆ, ಸೊ ಅಂದರೆ ಜ್ವರವನ್ನು ಉತ್ಪತ್ತಿ ಮಾಡಲಿಕ್ಕೆ ಫಸ್ಟು ಇಂಪಾರ್ಟೆಂಟ್ ಫ್ಯಾಕ್ಟರ್ ಯಾವುದು, ಅಸಾತ್ಮೇಂದ್ರಿಯಾರ್ಥ ಸಂಯೋಗ. ಓಕೆ, ನೆಕ್ಸ್ಟ್ ಪ್ರಜ್ಞಾಪರ ಕೊನೆಗೆ ಪರಿಣಾಮ ಅಂತ ಬರುತ್ತೆ. ಸೊ ಪರಿಣಾಮ ಅಂದರೆ ಕಾಲ ಪುನರುಚಿತ ಪರಿಣಾಮ ಅಂತ ಹೇಳ್ತಾರೆ. ಓಕೆ, ಸೊ ಕಾಲ ಅನ್ನೋದಕ್ಕೆ ನಮಗೆ ಜ್ವರದಲ್ಲಿ ಅಷ್ಟೊಂದು ಇಂಪಾರ್ಟೆನ್ಸ್ ಇಲ್ಲ, ಬಟ್ ಅಸಾತ್ಮೇಂದ್ರಿಯಾರ್ಥ ಸಂಯೋಗದ ಪ್ರೈಮ್ ಇಂಪಾರ್ಟೆನ್ಸ್ ಇದೆ. ರೋಗಕರ್ತೃತ್ವೇ ಪ್ರಾಧಾನ್ಯಂ ದರ್ಶಯತಿ. ಸೊ ಅಲ್ಲಿ ತುಂಬ ಅದರದ್ದು ಪ್ರಾಧಾನ್ಯತೆ ಇದೆ. ಓಕೆ, ಮಾ ಭೂತ್ ಏಕಾಂತ ಅಭಿಧಾನೇನ ಪ್ರಧಾನತ ನಿಯಮ. ಸೊ ಅದು ಸಹ ಏಕಾಂತ ಅಭಿಧಾನೇನ ಅಂದರೆ ವಿಶೇಷವಾಗಿ ಏಕಾಂತ ಅಂದರೆ ಅದನ್ನು ಸ್ಟ್ರೆಸ್ ಮಾಡಿ ಯಾಕೆ ಹೇಳ್ತಿದ್ದೀವಿ ಅಂತಂದರೆ ಪ್ರಧಾನತ ನಿಯಮದಿಂದ. ಸೊ ಈ ಥರ ಪ್ರಧಾನತೆ ಇರೋದ್ರಿಂದನೇ ಅದನ್ನು ನಾವು ಸ್ಟ್ರೆಸ್ ಮಾಡಿ ಹೇಳ್ತಿದ್ದೀವಿ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಯದಪಿ ಚ ಮೂಲಭೂತತ್ವೇನ ಪ್ರಜ್ಞಾಪರಾಧಃ ಪ್ರಧಾನಂ ಭವತಿ ತಥಾಪಿ ಪ್ರತ್ಯಾಸನಕಾರಣತ್ವೇನ ತಥಾ ಅಬುದ್ಧಿಪೂರ್ವಕಸ್ಯ ಅಪಿ ಅಪ್ಯುತ್ಕಟ ಶಬ್ದಂ ಮಿಥ್ಯಾ ಯೋಗಾದೇಹಿ ಅಪಿ ಏರಪಿ ಕಾರಣತ್ವೇನ ಆಸಾತ್ಮೇಂದ್ರಿಯಾರ್ಥ ಸಂಯೋಗೋ ಅಪಿ ಪ್ರಧಾನ. ನೀವು ಹೇಳ್ಬೋದು ಪ್ರಜ್ಞಾಪರಾಧನೂ ಸಹ ಪ್ರಧಾನ ಆಗುತ್ತೆ ಅಂತ ಹೇಳ್ಬೋದು. ಬಟ್ ಅಗೇನ್ ಪ್ರಜ್ಞಾಪರಾಧ ಏನಾಗುತ್ತೆ, ಪ್ರಜ್ಞಾಪರಾಧ ಅವ್ನು ಗೊತ್ತಿದ್ರೆ ಅವ್ನು ತಪ್ಪು ಮಾಡ್ತಾನೆ. ಏನು ತಪ್ಪು ಮಾಡ್ತಾನೆ, ಇದೇ ಆಗೇನು ಅಸಾತ್ಮೇಂದ್ರಿಯಾರ್ಥ ಸಂಯೋಗದಲ್ಲೇ ತಪ್ಪು ಮಾಡೋದವನು ಅಲ್ವಾ. ಸೊ ಹಾಗಾಗಿ ಪ್ರಜ್ಞಾಪರಾಧ ಅಂದರೆ ಯದ್ಯಪಿ ಚ ಮೂಲಭೂತತ್ವೇನ ಪ್ರಜ್ಞಾಪರಾಧಂ ಪ್ರಧಾನ ಭವತಿ. ಅಂದರೆ ಬೈ ನೇಚರ್ ಪ್ರಜ್ಞಾಪರಾಧ ಇಂಪಾರ್ಟೆಂಟ್ ಇದೆ, ಬಟ್ ಇಲ್ಲಿ ಈ ಕಾಂಟೆಕ್ಸ್ಟಲ್ಲಿ ನಾವು ನೋಡಿದಾಗ ಹಾಗೇನು ಅವ್ನು ಪ್ರಜ್ಞಾಪರಾಧ ಮಾಡೋದನ್ನು ಏನು ಮಾಡ್ತಾನೆ, ಅಸಾತ್ಮೇಂದ್ರಿಯಾರ್ಥ ಸಂಯೋಗಗಳನ್ನೇ ಅವನು ಮಾಡೋದು. ಓಕೆ, ತಿನ್ನಬಾರ್ದು ಅಂತ ಗೊತ್ತಿರುತ್ತೆ ಬಟ್ ಸ್ಟಿಲ್ ತಿಂತಾನೆ. ಓಕೆ, ಹೋಗಬಾರ್ದು ಅಂತ ಗೊತ್ತಿರುತ್ತೆ ಬಟ್ ಸ್ಟಿಲ್ ಹೋಗ್ತಾನೆ. ಓಕೆ, ಸೊ ಹೀಗೆ ಹಾಗಾಗಿ ಮತ್ತೆ ಅದೇ ಯಾವುದಕ್ಕೆ ಬರುತ್ತೆ, ಮತ್ತೆ ಅಸಾತ್ಮೇಂದ್ರಿಯಾರ್ಥ ಸಂಯೋಗಕ್ಕೆ ಬರುತ್ತೆ. ಸೊ ಹಾಗಾಗಿ ಅದನ್ನೇ ನಾವು ಪ್ರಧಾನ ಅಂತ ಹೇಳ್ತೀವಿ ಅಂತ ಹೇಳ್ತೀವಿ. ನೆಕ್ಸ್ಟು ಯದಪಿ ಕಾಲೋ ದುಷ್ಟಪರಿಹರತ್ವೇನ ಪ್ರಧಾನಂ ತಥಾಪಿ ಅಪೀಂದ್ರಿಯಾರ್ಥ ಪರಾಧೀನತ್ವೇನ ಅಪ್ರಧಾನಂ ಕಾಲಾತಿಯೋಗಾದಯೋ ಹಿ ಇಂದ್ರಿಯಾರ್ಥ ಶೀತಾದ್ಯ ಅತಿಯೋಗಾದಿಭ್ಯ ಏವ ಪ್ರಾಯೋ ಭವಂತಿ. ಓಕೆ, ನೆಕ್ಸ್ಟ್ ಮತ್ತೆ ಕಾಲದ ಬಗ್ಗೆ ಕ್ಲಾರಿಫಿಕೇಷನ್ ಕೊಡ್ತಾನೆ. ಅಂದರೆ ಕಾಲವನ್ನು ದುಷ್ಪರಿಹಾರತ್ವೇನ ಅಂತ ಹೇಳ್ತಾರೆ. ಅಂದರೆ ದುಷ್ಪರಿಹಾರತ್ವ ಅಂದರೆ ನಾವು ಅದನ್ನು ಕಂಟ್ರೋಲ್ ಮಾಡಲಿಕ್ಕಾಗಲ್ಲ. ಓಕೆ, ಸೊ ಕಾಲ ಈಸ್ ನಮ್ಮ ಕಂಟ್ರೋಲಲ್ಲಿ ಇಲ್ಲ ಅದು. ಓಕೆ, ಕಾಲ ದುಷ್ಪರಿಹಾರತ್ವ. ಓಕೆ, ಸೊ ಹಾಗಾಗಿ ಅದು ಪ್ರಧಾನ ಅಂತ ಹೇಳ್ತೀವಿ. ಬಟ್ ಅದನ್ನು ಸಹ ಇಲ್ಲಿ ರಿಫ್ಯೂಟ್ ಮಾಡ್ತಾರೆ. ಅದು ಸಹ ಅಲ್ಲ, ಕಾಲ ದುಷ್ಪರಿಹಾರತ್ವ ಅಲ್ಲ ಅನ್ನೋದಕ್ಕೆ ಅದು ಸಹ ರಿಫ್ಯೂಟ್ ಮಾಡ್ತಾರೆ. ಯಾಕೆ ಅಂತಂದರೆ ಆ ಕಾಲ ಸರಿ ಇದ್ರೂ ಸಹ ನಾವು ಆ ಕಾಲದಲ್ಲಿ ಅತಿಯೋಗ ಅಯೋಗ ಮಾಡಿದ್ರೆ ನಮಗೆ ವ್ಯಾಧಿ ಆಗೇ ಆಗುತ್ತೆ. ಕಾಲ ಇದೆ ಅಂದ ತಕ್ಷಣ ನಮಗೆ ಅತಿಯೋಗ ಅಯೋಗ ಮಾಡಿದ ತಕ್ಷಣ ನಮಗೆ ಅದೇನೋ ಆಗಲ್ಲ ಅಂತಿಲ್ಲ, ವ್ಯಾಧಿ ಉತ್ಪತ್ತಿ ಆಗಲ್ಲ ಅಂತಿಲ್ಲ. ಓಕೆ, ಕಾಲಾತಿಯೋಗಾದಯೋ ಓಕೆ ಹಿ ಇಂದ್ರಿಯಾರ್ಥ ಶೀತಾದಿ ಅತಿಯೋಗಾದಿಭ್ಯ ಏವ ಪ್ರಾಪ್ಯೋ ಭವಂತಿ. ಸೊ ಕಾಲ ಇದ್ರೂ ಸಹ, ಸರಿಯಾದ ಸಮಯ ಇದ್ರೂ ಸಹ ನಾವು ಒಂದು ವೇಳೆ ಅತಿಯೋಗ ಅಯೋಗ ಮಿಥ್ಯೋಗ ಈ ಥರ ಮಾಡಿದ್ರೆ ಆವಾಗಲೂ ಸಹ ನಮಗೆ ವ್ಯಾಧಿ ಮ್ಯಾನಿಫೆಸ್ಟ್ ಆಗೇ ಆಗುತ್ತೆ. ಓಕೆ, ಸೊ ಹಾಗಾಗಿ ಇಲ್ಲಿ ವಿಶೇಷವಾಗಿ ನಮಗೆ ಈ ಆರ್ಡ್ರನ್ನ ಜಸ್ಟಿಫೈ ಮಾಡಿದ್ದಾರೆ. ಸೊ ಇಲ್ಲಿ ನಿಮಗೇನು ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಂದರೆ, ಫಸ್ಟ್ ಅಂಡರ್ಸ್ಟ್ಯಾಂಡಿಂಗು ಪುನರುಕ್ತ ದೋಷ. ಓಕೆ, ಅಂದರೆ ಮುಂಚೆ ನಾವು ಆಲ್ರೆಡಿ ಇದನ್ನು ಡಿಸ್ಕಷನ್ ಮಾಡಿದ್ದೀವಿ. ಓಕೆ, ಬಟ್ ಸ್ಟಿಲ್ ಇಲ್ಲಿ ಮತ್ತೆ ಪ್ರಕರಣವಶಾತ್ ಪುನಃ ಉಚ್ಚತೆ, ಪ್ರಕರಣದಿಂದ ಮತ್ತೆ ಹೇಳಿದರೆ ಒಂದು. ಸೆಕೆಂಡ್ ಅಂಡರ್ಸ್ಟ್ಯಾಂಡಿಂಗು ಡಿಫ್ರೆನ್ಸಸ್ ಇನ್ ದ ಅಂಡರ್ಸ್ಟ್ಯಾಂಡಿಂಗ್. ಅಂದರೆ ವಿಧಾನ, ಅಲ್ಲಿ ವಿಧಾನ ಏನಿತ್ತು, ಇಲ್ಲಿ ವಿಧಾನ ಏನಿದೆ. ಓಕೆ, ಸೊ ಅಲ್ಲಿ ವಿಧಾನ ಯಾವ ಥರ ಇತ್ತು, ಇಲ್ಲಿ ವಿಧಾನ. ಸೊ ಅಂದರೆ ಎಕ್ಸಾಮಲ್ಲಿ ಕೇಳಿದಾಗ ನೀವು ವಿಶೇಷವಾಗಿ ನೀವು ಎಲ್ಲ ಡೀಟೇಲ್ಡಾಗಿ ಬರೀಬೇಕು ಅಂತಿರಲ್ಲ. ಓಕೆ, ಏನು ಬರೀಬೇಕು, ಮೆಥಡಾಲಜಿ ಬರೀಬೇಕು ಸ್ಪೆಸಿಫಿಕ್ಕಾಗಿ. ಅಂದರೆ ಚರಕ ಸಂಹಿತೆಯಲ್ಲಿ ಈಗ ಚಕ್ರಪಾಣಿ ಕಮೆಂಟ್ರಿ ನಿಮಗೆ ಕ್ವಶನ್ಸ್ ಹಾಗೆ ಬರುತ್ತೆ. ಅಂದರೆ ಕಂಟ್ರಿಬ್ಯೂಷನ್ ಆಫ್ ಚಕ್ರಪಾಣಿ, ಸೊ ಈ ಥರ ಕೇಳ್ತಾರೆ. ನೀವು ಅಲ್ಲಿ ಎಲ್ಲನೂ ಬರ್ಕೊಂಡು ಕೂರೋದಕ್ಕಲ್ಲ ಆಗಲ್ಲ, ಬಟ್ ಯು ಹ್ಯಾವ್ ಟು ಹೈಲೈಟ್ ಆನ್ ದ ಮೆಥಡಾಲಜಿ ಮತ್ತು ಅಲ್ಲಿ ವಿಶೇಷ ಏನಿದೆ. ಓಕೆ, ಫಾರ್ ಎಕ್ಸಾಂಪಲ್ ಸ್ಟಾರ್ಟಿಂಗು ವ್ಯಾಧಿಜನಕ ವ್ಯಾಧಿ ಬೋಧಕ, ಸೊ ಅದನ್ನು ಹೈಲೈಟ್ ಮಾಡಿದ್ರು ಬಿಕಾಸ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಕಂಟ್ರಿಬ್ಯೂಷನ್ ಆಫ್ ಚಕ್ರಪಾಣಿ. ಓಕೆ, ನೆಕ್ಸ್ಟ್ ಇಲ್ಲೇನು ಹೇಳ್ತಾರೆ, ನಿಧಾನದ್ದು
ಪರ್ಯಾಯಗಳನ್ನು ಹೇಳಿ ಪರ್ಪಸ್ ಏನು ಅದನ್ನು ಹೇಳ್ತಾರೆ. ನೆಕ್ಸ್ಟ್ ಅದ್ರ ಜೊತೆಗೆ ತ್ರಿವಿಧ ಹೇತು ಹೇಳಿ ಇದನ್ನು ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೀವಿ. ಓಕೆ, ರೆಟ್ರೋಸ್ಪೆಕ್ಟಿವ್ ರೆಫರೆನ್ಸಿಂಗ್ ಅಂದರೆ ಏನು ತಂತ್ರಯುಕ್ತಿ ಯಾವ್ದು ಬರುತ್ತೆ, ಅತೀತಾವೇಕ್ಷಣ ಆಲ್ರೆಡಿ ಹೇಳಿದ್ದಾರೆ. ಸೊ ಅತೀತಾವೇಕ್ಷಣ ಆಲ್ರೆಡಿ ಹೇಳಿದ್ದೀನಿ, ಅದನ್ನು ಇಲ್ಲಿ ಮತ್ತೆ ತಿರ್ಗಾ ಪ್ರಕರಣ ಬಂದಿದೆ. ಸೊ ಹಾಗಾಗಿ ನಾನು ಮತ್ತೆ ಹೇಳ್ತಾ ಇದ್ದೀನಿ. ಓಕೆ, ಆ ಥರ ಹೇಳಿ ಈ ಥರ ಹೇಳ್ತಾರೆ. ಸೊ ಹೀಗೆ ಯು ಕ್ಯಾನ್ ಬಿಲ್ಡ್ ಸಮ್ ಆಫ್ ದ ಥಿಂಗ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದ ಕಮೆಂಟ್ರಿ. ನೀವು ಕಮೆಂಟ್ರಿ ಇದ್ದಕ್ಕಿದ್ದಂಗೆ ಬರೀಬೇಕು ಅಂತಿರಲ್ಲ ಎಕ್ಸಾಮಲ್ಲಿ. ಓಕೆ, ಎಕ್ಸಾಮಲ್ಲಿ ನೀವೇನು ಬರೀಬೇಕು, ಇದು ಓದಿದ ಮೇಲೆ ಅಲ್ಲಿ ಇನ್ಸೈಟ್ಸ್ ನಿಮಗೇನು ಬಂತು, ಚಕ್ರಪಾಣಿ ಏನು ಹೇಳಲಿಕ್ಕೆ ಹೊರಟಿದ್ದಾರೆ, ಅದೇನು ಡಿಸ್ಕಷನ್ ಮಾಡಿದ್ದಾರೆ, ಮತ್ತು ಈಸ್ ಇಟ್ ಆ್ಯಕ್ಚುಲಿ ದ ಕಾಂಟ್ರಿಬ್ಯೂಷನ್ ವೆರಿ ಇಂಪಾರ್ಟೆಂಟ್ ಫ್ರಮ್ ದ ಚಕ್ರಪಾಣಿದ ಅದೊಂದು ಇಂಪಾರ್ಟೆಂಟ್ ಕಾಂಟ್ರಿಬ್ಯೂಷನ್ ಇದೆಯಾ. ಓಕೆ, ಸೊ ಇದನ್ನು ನೀವು ಹೈಲೈಟ್ ಮಾಡಿದ್ರೆ ಸಾಕು ಎಕ್ಸಾಮ್. ಓಕೆ, ಇದು ಆ್ಯಕ್ಚುಲಿ 10 ಮಾರ್ಕ್ಸಿಗೆ ಕೇಳ್ತಾರೆ ನಿಮಗೆ. ನಿಧಾನ ಪಂಚಕ ಏನು ಚಕ್ರಪಾಣಿ ಕಮೆಂಟ್ರಿ ಏನಿದೆ ಅದನ್ನು ಕೇಳ್ತಾರೆ. ಓಕೆ, ಸೊ ಅದು ಕೇಳಿದಾಗ ನೀವು ಇದನ್ನೆಲ್ಲ ಮೆನ್ಷನ್ ಮಾಡಬೇಕು. ಅಂದರೆ ಈ ಥರ ಒಂದಿತ್ತು, ಅದನ್ನು ಮತ್ತೆ ಕೋಟ್ ಮಾಡ್ತಾರೆ, ತ್ರಿವಿಧ ಹೇತು ಅಂತ ಕೋಟ್ ಮಾಡ್ತಾರೆ, ಮತ್ತು ಅದಕ್ಕೆ ಕ್ಲಾರಿಫಿಕೇಷನ್ ಕೊಡ್ತಾರೆ. ಸೊ ಯಾಕೆ ಇಲ್ಲಿ ವಿಶೇಷವಾಗಿ ಇದೇ ಆರ್ಡ್ರನ್ನ ಯಾಕೆ ಫಾಲೋ ಮಾಡಿದ್ದಾರೆ, ಅಸಾತ್ಮೇಂದ್ರಿಯ ಅರ್ಥ ಸಂಯೋಗ, ಪ್ರಜ್ಞಾಪರದ, ಸೊ ಈ ಆರ್ಡ್ರನ್ನ ಯಾಕೆ ಫಾಲೋ ಮಾಡಿದ್ದಾರೆ ಅಂಥೇಳಿ ಒಂದು ರೀಸನಿಂಗ್ ಕೊಡ್ತಾ ಹೋಗ್ತಾರೆ. ಓಕೆ, ಸೊ ದಿಸ್ ಈಸ್ ಅಬೌಟ್ ದ ಚಾಪ್ಟರ್. ಓಕೆ, ಸೊ ನೆಕ್ಸ್ಟ್ ವಿ ಹ್ಯಾವ್ ತ್ರಿವಿಧ ವ್ಯಾಧಿ ಅಂತ ಇದೆ. ಸೊ ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡುವ. ಓಕೆ, ಟೈಮ್ ಆಯಿತಾ?